ಕರೆಂಟ್ Q ಈಸ್ ಈಕ್ವಲ್ ಟು I ಈಸ್ ಈಕ್ವಲ್ ಟು Q/T. ಓಕೆ, ಸೊ ಚಾರ್ಜ್ ಎಷ್ಟು ಫ್ಲೋ ಆಗುತ್ತೆ ಪರ್ ಟೈಮ್ ಅದನ್ನು ಕರೆಂಟ್ ಅಂತ ಕರಿತೀವಿ. ಇದು ಒಂದು ವೇಳೆ ನಂಬರ್ ಕೊಟ್ಟಿದ್ರಪ್ಪ ಅಂತಂದರೆ Q/T ಅಂತ ಬರಿತೀವಿ. ಇಲ್ಲ ಒಂದು ಚಾರ್ಜ್ ಒಂದು ಫಂಕ್ಷನ್ ಆಗಿತ್ತು ಅಂತಂದರೆ I ಈಸ್ ಈಕ್ವಲ್ ಟು dQ/dt ಅಂತ ಬರಿತೀವಿ. ಇದು ನಂಬರ್ 1. ನೆಕ್ಸ್ಟ್, ಈಗ ಅದೇ ಚಾರ್ಜ್ ಒಂದು ವೇಳೆ ಇದಕ್ಕೆ ನಮ್ಮ ಕರೆಂಟ್ ಆಸ್ ಎ ಫಂಕ್ಷನ್ ಆಫ್ ಟೈಮ್ ಅಂತ ಕೊಟ್ಟಿದ್ರು ಅಂತಂದರೆ ಆವಾಗ dQ ಈಸ್ ಈಕ್ವಲ್ ಟು I/dt ಅಂತ ಬರ್ಕೊಂಡು ಆವಾಗ ಈ ಚಾರ್ಜನ್ನು ಇಂಟಿಗ್ರೇಟ್ ಮಾಡ್ತೀವಿ. ಎಷ್ಟು ಇಂಟಿಗ್ರೇಟ್ ಮಾಡಿದ ತಕ್ಷಣ ನಮ್ಗೆ ಏನು ಸಿಗುತ್ತೆ ಅಂದರೆ ಚಾರ್ಜ್ ಸಿಗುತ್ತೆ. ಸೊ ಇದು ಫಂಕ್ಷನ್ ಆಗಿ ಕೊಟ್ಟಿರ್ಬೇಕು. ಫಂಕ್ಷನ್ ಆಗಿ ಅಂತಂದರೆ I ಈಸ್ ಈಕ್ವಲ್ ಟು ಸೇ ಫಾರ್ ಎಕ್ಸಾಂಪಲ್ ಈಗ 6t² + t ಅಂತ ಹಂಗೆ ಕೊಟ್ಟಿದ್ರು ಅಂದರೆ ಅದನ್ನು ಲಿಮಿಟ್ಸ್ಗೆ ಇಂಪೋಸ್ ಮಾಡಬೇಕು. ಇಲ್ಲ ಫೈಂಡ್ ಔಟ್ ಮಾಡಿರಿ ಕರೆಂಟ್ t ಈಸ್ ಟೈಮ್ t ಈಕ್ವಲ್ ಟು 0 to 3 ಸೆಕೆಂಡ್ಸ್ಗೆ ಅಂತ ಕೇಳಿದ್ರು ಅಂತಂದರೆ ಆವಾಗ ಈ ಫಾರ್ಮ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ಓಕೆ, ರೈಟ್. ಸೊ ಇದಾದ್ಮೇಲೆ ನಮ್ಗೆ ಬರುತ್ತೆ ಕರೆಂಟ್ ಡೆನ್ಸಿಟಿ J ಅಂದರೆ ಏನಪ್ಪ ಅಂದರೆ J ಈಸ್ ಈಕ್ವಲ್ ಟು I/A. ಸೊ I ಅಂದರೆ ಕರೆಂಟ್, A ಅಂದರೆ ಏರಿಯಾ. ಸೊ ದ ಕರೆಂಟ್ ಪಾಸಿಂಗ್ ನಾರ್ಮಲಿ ಟು ದ ಏರಿಯಾ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಓಕೆ, ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆದ್ವಿ ಅಂತಂದರೆ I ಈಸ್ ಈಕ್ವಲ್ ಟು J ವೆಕ್ಟರ್ ಡಾಟ್ A ವೆಕ್ಟರ್. ಅದನ್ನೇ ನಾವು JA cos θ ಅಂತ ಕರಿತೀವಿ. ಸೊ ಕರೆಂಟ್ I ಈಸ್ ಈಕ್ವಲ್ ಟು JA cos θ. ನೆಕ್ಸ್ಟ್, ಸೊ ಅದಾದಮೇಲೆ ಬರುತ್ತೆ ಓಮ್ಸ್ ಲಾದಲ್ಲಿ ಏನೇನತ್ತಪ್ಪ ಅಂದರೆ ಓಮ್ಸ್ ಲಾ ಹೇಳುತ್ತೆ V ಈಸ್ ಈಕ್ವಲ್ ಟು I ಇಂಟು R. V ಈಸ್ ಈಕ್ವಲ್ ಟು I ಇಂಟು R. V ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, I ಅಂದರೆ ಕರೆಂಟ್, R ಅಂದರೆ ರೆಸಿಸ್ಟೆನ್ಸ್. ಓಕೆ, ಸೊ ರೆಸಿಸ್ಟೆನ್ಸ್ R ಈಸ್ ಈಕ್ವಲ್ ಟು V/I. ಸೊ ನಮ್ಗೆ ಸ್ಟೇಟ್ಮೆಂಟ್ ಗೊತ್ತು. ಏನು ಹೇಳುತ್ತೆ ಸ್ಟೇಟ್ಮೆಂಟ್ ಅಪ್ಪ ಅಂದರೆ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಆರ್ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸರಿ. ಈಗ ಇದು R ಅಂದರೆ ಏನು? ರೆಸಿಸ್ಟೆನ್ಸ್ ಈಸ್ ಈಕ್ವಲ್ V/I ಅಂತ ನಾವು ಬರಿತೀವಿ, ಅಥವಾ I ಈಸ್ ಈಕ್ವಲ್ ಟು V/R ಅಂತ ಬರಿತೀವಿ. ಓಕೆ, ಸೊ ಈಗ ನಾವು ರೆಸಿಸ್ಟೆನ್ಸ್ ಅನ್ನೋದು ಆಕ್ಚುಲಿ R ಈಸ್ ಈಕ್ವಲ್ ಟು V/I ಅಥವಾ I ಮೇಲೆ V ಮೇಲೆ ಅಂತ ಡಿಪೆಂಡ್ ಆಗಲ್ಲ. ಆಕ್ಚುಲಿ ಡಿಪೆಂಡ್ ಆಗೋದು ಏನಪ್ಪ ಅಂದ್ರೆ ಅದು ಇನ್ನೊಂದು ಬೇರೆ ಟರ್ಮ್ ಇದೆ. R ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ರೋ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನ ಹೆಂಗ್ ಫಾರ್ಮಲ್ ಮಾಡ್ತೀವಪ್ಪ ಅಂತಂದ್ರೆ R ಈಸ್ ಈಕ್ವಲ್ ಟು ರೋ ಇಂಟು L/A. ಸೊ ಎಲ್ ಅಂದ್ರೆ ಲೆಂತ್, ಎ ಅಂದ್ರೆ ಏರಿಯಾ ಕ್ರಾಸ್ ಸೆಕ್ಷನ್, ರೋ ಅಂದ್ರೆ ಆ ಪರ್ಟಿಕ್ಯುಲರ್ ಮೆಟೀರಿಯಲ್ನ ಏನು ರೆಸಿಸ್ಟಿವಿಟಿ ವ್ಯಾಲ್ಯೂ. ಇದು ಲೆಂತ್, ಆಮೇಲೆ ಇದ್ರ ಏರಿಯಾ, ಮತ್ತೆ ಈ ಪರ್ಟಿಕ್ಯುಲರ್ ಮೆಟೀರಿಯಲ್ನ ರೆಸಿಸ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ಅದಾದ್ಮೇಲೆ ಈಗ ಈ ರೆಸಿಸ್ಟೆನ್ಸನ್ನು ನಾವು 1/R ಅಂತ ಬರ್ತೀರಿ ಅಂತ ಅನ್ಕೊಟ್ರಿ. ಅದಕ್ಕೆ ಕರಿತೀವಿ G ಅಂದರೆ ಏನಪ್ಪ ಅಂತಂದರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಓಕೆ, ಅದೇ ರೀತಿ ರೆಸಿಸ್ಟಿವಿಟಿ ಅಂತ ಇದೆ. ಈಗ ನಿಮ್ಗೆ ಗೊತ್ತು ರೆಸಿಸ್ಟಿವಿಟಿ. ಆ ರೆಸಿಸ್ಟಿವಿಟಿನ 1/ρ ಅಂತ ಬರೆದ್ರೆ ನಮಗೆ ಸಿಗುತ್ತೆ ಒಂದು ಇನ್ನೊಂದು ಟರ್ಮ್, ಅದಕ್ಕೆ ಅಂತ ಕರಿತೀವಿ ಸಿಗ್ಮಾ ಅಂತ ಕರಿತೀವಿ. ಓಕೆ, ಸೊ 1/ρ ಈಸ್ ಈಕ್ವಲ್ ಸಿಗ್ಮಾ. ಸಿಗ್ಮಾ ಮೀನ್ಸ್ ಕಂಡಕ್ಟಿವಿಟಿ, G ಮೀನ್ಸ್ ಕಂಡಕ್ಟೆನ್ಸ್. ರೈಟ್, ಇದಾದ್ಮೇಲೆ ಇದು ಈ ರೋ ಆಯಿತು ಮತ್ತು R ಆಯಿತು. ಏನಾಗುತ್ತಪ್ಪ ಅಂದರೆ ಅದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಹೆಂಗೆ ಬರೀತೀಯಪ್ಪ ಅಂದರೆ RT ಈಸ್ ಈಕ್ವಲ್ ಟು R0 ಟೈಮ್ಸ್ 1 + α ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ ಅಂದರೆ ಏನು ಅಂದರೆ ಡಿಫ್ರೆನ್ಸ್ ಇನ್ ದ ಟೆಂಪ್ರೇಚರ್. R0 ಅಪ್ಪ ಅಂತಂದರೆ ರೆಸಿಸ್ಟೆನ್ಸ್ ಇನಿಷಿಯಲ್, ಆ್ಯಂಡ್ RT ಅಂದರೆ ಆಫ್ಟರ್ ಸಮ್ ಟೈಮ್ ಆದಮೇಲೆ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ, ಟೆಂಪ್ರೇಚರ್ ಚೇಂಜ್ ಆಯಿತು ಅಂತಂದರೆ ಡೆಲ್ಟಾ ಟಿ ಅಂದರೆ ಟೈಮ್ ಅಲ್ಲ, ಅದು ಟೆಂಪ್ರೇಚರ್ ಚೇಂಜ್ ಆಯಿತು ಅಂತಂದರೆ ಅದೇನಾಗುತ್ತೆಪ್ಪ ಅಂತಂದರೆ ನಮ್ಮ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆ ನೆಕ್ಸ್ಟ್ ಟೆಂಪ್ರೇಚರ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ಇದನ್ನು ಐಡೆಂಟಿಫೈ ಮಾಡುತ್ತೆ. ಅದನ್ನೇ ನಾವು ರೋ0 ಟೈಮ್ಸ್ 1 + α ಇಂಟು ಡೆಲ್ಟಾ ಟಿ. ಈ ಡೆಲ್ಟಾ ಟಿ ಅಂದರೆ ಡಿಫರೆನ್ಸ್ ಇನ್ ದ ಟೆಂಪ್ರೇಚರ್. ರೋ0 ಅಂತಂದರೆ ಇನಿಷಿಯಲಿ ಆದರೆ ಅದರದ್ದು ಏನಪ್ಪ ರೆಸಿಸ್ಟಿವಿಟಿ. ಟಿ ಅಂತಂದರೆ ಟೆಂಪ್ರೇಚರ್ T2 ಆದ ತಕ್ಷಣ ಆಗಿರ್ತಕ್ಕಂಥ ರೆಸಿಸ್ಟಿವಿಟಿ. ಸೊ T1 ಇದ್ದಾಗ ಒಂದು R0, T2 ಇದ್ದಾಗ ಒಂದು ಟಿ ಇರ್ತದೆ. ಅದು ಡಿಫರೆನ್ಸ್ ಇಂದ ಟೆಂಪ್ರೇಚರ್ ಡೆಲ್ಟಾ ಟಿ ಅಂತ ಕರಿತೀವಿ. ಆಲ್ಫಾ ಅಂತಂದರೆ ಕೋಎಫಿಷಿಯಂಟ್ ಆಫ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಆಲ್ಫಾ ಅಂತಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ಇಲ್ಲಿ ಆಲ್ಫಾ ಅಂತಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ಇಲ್ಲಿ ಆಲ್ಫಾ ಅಂತಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಓಕೆ, ಸೊ ಇದಾದಮೇಲೆ ಡಿಸ್ಕಸ್ ಮಾಡೋಣ ಏನಪ್ಪ ಅಂತಂದರೆ ಇದು RT ಆಯಿತು, ಟಿ ಆಯಿತು. ಅದಾದಮೇಲೆ ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್. ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ ಏನು ಬರ್ತಂದರೆ ಈಗ ಒಂದು ಯಾವುದೋ ಒಂದು ರೆಸಿಸ್ಟರ್ ಕೊಟ್ಟಿದ್ರ ಅಂತಂದರೆ ರೆಸಿಸ್ಟರ್ ಮೇಲೆ ಆ ವ್ಯಾಲ್ಯೂನ ಐಡೆಂಟಿಫೈ ಮಾಡೋಕ್ಕೋಸ್ಕರ 1, 2, 3 ಈ ಥರ ಕಲರನ್ನು ಐಡೆಂಟಿಫೈ ಮಾರ್ಕ್ ಮಾಡಿ ಕೊನೆಗೆ ಇಲ್ಲ ಲಾಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಕಲರ್ನ ಐಡೆಂಟಿಫೈ ಹಾಕಿರ್ತಾರೆ. ಓಕೆ, ಅದ್ರ ಮೇಲೆ ಈ ಸ್ಟಾರ್ಟಿಂಗ್ ಈ ಪ್ರೈಮರಿ ಕಲರ್ಸ್ಗಳು ಅಂತ ಕರಿತೀವಿ. ಅದರಲ್ಲಿ ಆ 3 ಪ್ರೈಮರಿ ಕಲರ್ಸ್ಗಳು ಯಾವಪ್ಪ ಅಂತಂದರೆ ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ವೆರಿ ಗುಡ್ ವೈಫ್. ಇದನ್ನ ನೆನ್ಪಿಟ್ಕೊಳ್ಬೇಕು. ಬಿ ಅಂದರೆ ಬ್ಲ್ಯಾಕ್ ಕಲರ್, ಆಮೇಲೆ ಇದು ಬ್ರೌನು, ಇದು ರೆಡ್, ಆಮೇಲೆ ಇದು ಆರೆಂಜ್, ಆಮೇಲೆ ಇದು ಯೆಲ್ಲೋ, ಆಮೇಲೆ ಇದು ಗ್ರೀನ್, ಆಮೇಲೆ ಇದು ಬ್ಲೂ, ಆಮೇಲೆ ಇದು ವೈಲೆಟ್, ಆಮೇಲೆ ಇದು ಗ್ರೇ, ಆಮೇಲೆ ಇದು ವೈಟ್. ಇಷ್ಟು ಕಲರ್ಸ್ಗಳಲ್ಲಿ
ಮೂರರಲ್ಲಿ ಯಾವ್ದಾದ್ರು ಒಂದು ಕಲರ್ ಇರ್ತದೆ, ಅಂದರೆ ಈ ಮೂರು ಗೆರೆಗಳಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕಲರ್ ಇರುತ್ತೆ. ಇದು ನಾಲ್ಕನೇ ಕಲರ್ನ ಟಾಲರೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ಆ ಟಾಲರೆನ್ಸ್ ಬ್ಯಾಂಡಲ್ಲಿ ಮೂರೇ ಕಲರ್ ಇರ್ತವೆ. ಒಂದು ಗೋಲ್ಡ್ ಕಲರ್ ಇರ್ತದೆ, ಇಲ್ಲ ಒಂದು ಸಿಲ್ವರ್ ಕಲರ್ ಇರ್ತದೆ, ಇನ್ನೊಂದೇನಪ್ಪ ಅಂದರೆ ಏನೂ ಇರೋದಿಲ್ಲ, ನೋ ಕಲರ್ ಅಂತ ಇರ್ತದೆ. ಸೊ ಇಷ್ಟು ಇತ್ತಪ್ಪ ಅಂತಂದರೆ ಇವೆಲ್ಲ ಇರ್ತವೆ. ಇದಕ್ಕೆ ನಮ್ಮ ಮಾರ್ಕಿಂಗ್ ನಂಬರಿಂಗ್ ಇದು 0 ಅಂತ ಕೊಟ್ಟಿರ್ತೀವಿ, ಇದಕ್ಕೆ 1 ಅಂತ ಕೊಟ್ಟಿರ್ತೀವಿ, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8, ಇದು 9. ಆಮೇಲೆ ಗೋಲ್ಡ್ಗೆ +or-5%, ಇದಕ್ಕೆ ಸಿಲ್ವರ್ಗೆ +or-10%, ಇದಕ್ಕೆ +or-20% ಅಂತ ಮಾರ್ಕಿಂಗ್ ಮಾಡಿರ್ತಾರೆ. ಓಕೆ, ಸೊ ಇದು ಆಯಿತು ಏನಪ್ಪ ಅಂತಂದರೆ ನಮ್ಮ ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ಸ್. ಓಕೆ, ಕಲರ್ ಕೋಡಿಂಗ್ ಆಫ್ ರೆಸಿಸ್ಟೆನ್ಸ್ ಆದ ತಕ್ಷಣ ನಮಗೆ ಏನಪ್ಪ ಅಂದರೆ ಈಗ ಇದರಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ ಒಂದು ಕಂಡಕ್ಟರ್ ಇದೆ ಅಂತ ಅನ್ಕೋಣ. ಆ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಾನ್ಸ್ಗಳು ಫ್ರೀ ಆಗಿ ರ್ಯಾಂಡಮ್ ಆಗಿ ಮೂವ್ ಆಗ್ತಿರ್ತವೆ. ಓಕೆ, ಸೊ ರ್ಯಾಂಡಮ್ ಆಗಿ ಮೂವ್ ಆಗ್ತಿದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಈಗ ಈ ಕಂಡಕ್ಟರ್ಗೆ ಒಂದು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್, ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲನ್ನು ನಾವು ಕನೆಕ್ಟ್ ಮಾಡಿದ್ವಿ ಅಂತ ಅನ್ಕೋಣ. ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಆಟೋಮೆಟಿಕ್ಲಿ ಈ ಎಂಡಿಗೆ ಪಾಸಿಟಿವ್ ಚಾರ್ಜ್ ಬಂದಂಗೆ ಆಯಿತು, ಈ ಎಂಡಿಗೆ ನೆಗೆಟಿವ್ ಚಾರ್ಜ್ ಬಂದಂಗೆ ಆಯಿತು. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆದ ತಕ್ಷಣ ಮುಂಚೆ ರ್ಯಾಂಡಮ್ ಆಗಿ ಮೂವ್ ಆಗ್ತಿರೋಂಥ ಎಲೆಕ್ಟ್ರಾನ್ಸ್ಗಳು ಈಗ ಒಂದು ಸಿಸ್ಟಮೆಟಿಕ್ ಪ್ಯಾಟ್ರಲ್ಲಿ ಮೂವ್ ಆಗೋಕ್ಕೆ ಶುರು ಆಗುತ್ತೆ, ಅಂದರೆ ಡ್ರಿಫ್ಟ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಒಂದು ಡ್ರಿಫ್ಟ್ ವೆಲಾಸಿಟಿ ಅಂತ ಬರುತ್ತೆ. ಆ ಡ್ರಿಫ್ಟ್ ವೆಲಾಸಿಟಿ ಏನಪ್ಪ ಅಂದರೆ VD = -e/τ/m. ಸೊ ಇ ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಕ್ಯಾಪಿಟಲ್ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಟೌ ಅಂದರೆ ರಿಲ್ಯಾಕ್ಸೇಷನ್ ಟೈಮ್, ಎಮ್ ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನ್. ಈ ಟೌ ಅಂದರೆ ಏನಪ್ಪ ಅಂದರೆ ರಿಲ್ಯಾಕ್ಸೇಷನ್ ಟೈಮ್ ಮೀನ್ಸ್ ಯಾವುದೇ ಎರಡು ಕೊಲ್ಯೂಷನ್ ಆಗೋಕ್ಕೆ ಮಿಡಲಲ್ಲಿ ಇರ್ತಕ್ಕಂಥ ಟೈಮನ್ನು ಟೌ ಅಂತ ಕರಿತೀವಿ. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಇ ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, ದಟ್ ಈಸ್ 1.6 × 10⁻⁻19 ಕೂಲಮ್. ಇಲ್ಲಿ ಬರೀತೀನಿ ಬೇಕಾದ್ರೆ ಈಸ್ ಈಕ್ವಲ್ ಟು 1.6 × 10⁻⁻19 ಕೂಲಮ್. ಆಮೇಲೆ ಎಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್, ಅದು 9.1 × 10⁻31 kg. ಸೊ ಇದು ಏನಪ್ಪ ಅಂದರೆ ಡ್ರಿಫ್ಟ್ ವೆಲಾಸಿಟಿ ಅಂತ ಎಲೆಕ್ಟ್ರಾನ್ ಆಗುತ್ತೆ. ಓಕೆ, ಇದಾದಮೇಲೆ ಇದನ್ನ ರಿಲೇಷನ್ಶಿಪ್ನ ಕರೆಂಟಿಗೆ ಹೋಲಿಸ್ತೀವಿ. ಕರೆಂಟ್ I = ಏನಪ್ಪ ಅಂದರೆ NEAVD. I = NEAVD. N ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, E ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, A ಅಂದರೆ ಏರಿಯಾ, VD ಅಂದರೆ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಅದನ್ನೇ ಇನ್ನೊಂದು ಫಾರ್ಮುಲಾ ಮತ್ತೆ ಇನ್ನು ಹೆಂಗೆ ಬರೀತೀಯಪ್ಪ ಅಂದರೆ J, ಇಲ್ಲಿ ಬರ್ತಿದ್ದೀವಲ್ಲ, ಆಲ್ರೆಡಿ ಇಲ್ಲಿ ಮಾತಾಡಿದ್ದೀವಲ್ಲ, J = I × A ಅಂತ. ಆ Jನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. J = ಇಲ್ಲಿ ಬಂದಿದೆ ಸಿಗ್ಮಾ ಮೀನ್ಸ್ ವಾಟ್? ಸಿಗ್ಮಾ ಮೀನ್ಸ್ ಕಂಡಕ್ಟಿವಿಟಿ. J = ಸಿಗ್ಮಾ × E. ಎಲೆಕ್ಟ್ರಿಕ್ ಫೀಲ್ಡಿಗೂ ಕರೆಂಟ್ ಡೆನ್ಸಿಟಿಗೂ ಮತ್ತು ಕಂಡಕ್ಟಿವಿಟಿಗೂ ಇರ್ತಕ್ಕಂಥ ರಿಲೇಷನ್ಶಿಪ್ ಏನಂದರೆ J = ಸಿಗ್ಮಾ × E. ಆಮೇಲೆ ಈ ಸಿಗ್ಮಾಗೆ ಇನ್ನೊಂದು ರಿಲೇಷನ್ಶಿಪ್ ಇರುತ್ತೆ. ಸಿಗ್ಮಾ = NE²τ/m. ಸೊ ಸೇಮ್, N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, E ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, ಟೌ ಅಂದರೆ ರಿಲ್ಯಾಕ್ಸೇಷನ್ ಟೈಮ್, M ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್. ಓಕೆ, ಇದು ಸಿಗ್ಮಾ ಆದ ತಕ್ಷಣ ನೆಕ್ಸ್ಟ್ ಹೋಗೋಣ ಸೆಲ್ಲಿಗೆ ಬರೋಣ. ಸೆಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ಲೈಡ್ ಚೇಂಜ್ ಮಾಡ್ತೀನಿ ನಾನೀಗ. ಓಕೆ, ಒಂದು ನಿಮಿಷ. ರೈಟ್, ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ರೈಟ್, ಸೊ ಚಲೋ, ಇಲ್ಲಿ ನಮ್ಮ ಒಂದು ಸೆಲ್ ಇದೆ. ಸೆಲ್ ಒಳಗಡೆ ಎಲೆಕ್ಟ್ರೋಲೈಟ್ ಇರ್ತದೆ, ಆಮೇಲೆ 2 ಎಲೆಕ್ಟ್ರೋಡ್ಸ್ ಇರ್ತದೆ. ಈ ಎಲೆಕ್ಟ್ರೋಡ್ ಮಿಡಲಲ್ಲಿ ನಾವು ಹೊರಗಡೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಕರಿತೀವಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ. ಇವೆರಡು ಎಲೆಕ್ಟ್ರೋಡ್ ಮತ್ತು ಎಲೆಕ್ಟ್ರೋಲೈಟ್. ಸೊ ಯಾವಾಗ ಕರೆಂಟಿಂಗ್ ಪಾಸ್ ಆಗ್ತಿರ್ತದೆ, ಕೆಮಿಕಲ್ ರಿಯಾಕ್ಷನ್ ಆದ ತಕ್ಷಣ ಏನಾಗುತ್ತೆ, ಕರೆಂಟಿಂಗ್ ರೀತಿ ಪಾಸ್ ಆದಾಗ ಇಲ್ಲಿ ಒಳಗಡೆ ಏನಾಗುತ್ತೆಪ್ಪ ಅಂತಂದರೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ, ಹಿಂಡ್ರೆನ್ಸ್ ಇರುತ್ತೆ, ಚಾರ್ಜ್ಗಳನ್ನ ಮೂವ್ ಆಗಲಾರ್ದಕ್ಕೋಸ್ಕರ. ಆ ಒಂದು ರೆಸಿಸ್ಟೆನ್ಸ್ ಇರುತ್ತಲ್ಲ, ಆ ರೆಸಿಸ್ಟೆನ್ಸ್ ಈಸ್ ಆಫರ್ಡ್ ಟು ದ ಫ್ಲೋ ಆಫ್ ವಾಟ್ ಕರೆಂಟ್. ಅದನ್ನು ಬರೀತೀವಿ ಸ್ಮಾಲರ್ ಇಂದ. ವಾಟ್ ಈಸ್ ಸ್ಮಾಲರ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಹೆಂಗೆ ಬರೀತೀವಪ್ಪ ಅಂತಂದರೆ ಅದನ್ನು ಮ್ಯಾಥಮೆಟಿಕಲಿ ಫಾರ್ಮಾದಲ್ಲಿ ಪ್ರಕಾರ ಈಗ ಕರೆಂಟ್ ಐನ ಹೆಂಗೆ ಬರೀತೀವಪ್ಪ ಅಂದರೆ I = ನಮ್ಗೆ ಗೊತ್ತು. ಸೊ ಇದರಲ್ಲಿ ಪ್ರೊಡ್ಯೂಸ್ ಆಗೋಂಥ EMF-ನ E ಅಂತ ಬರೀತೀವಿ. ಸೊ I = E/R + ಸ್ಮಾಲರ್. ಓಕೆ, I = E/R + ಸ್ಮಾಲರ್. ಸೊ ಈ ಸ್ಮಾಲರ್ ಅಪ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್, E ಅಂದರೆ EMF, R ಅಂದರೆ ಈ ಹೊರಗಡೆ ಕನೆಕ್ಟ್ ಮಾಡಿರ್ತಕ್ಕಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಸೊ ಹಂಗೆ ಇಲ್ಲಿ ಯಾವುದಾದ್ರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದರಲ್ಲಿ ಎಷ್ಟು ಇದೆ ಅಂತ ಕಂಡುಹಿಡಿಯಬೇಕಂದ್ರೆ ನಮ್ಗೆ ಗೊತ್ತು, V ಕಂಡುಹಿಡಿಬೇಕು. ಅದು ಕರಿತೀವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಪ್ಪ ಫಾರ್ಮುಲಾ ಅಂದರೆ V = I × R. ಸೊ ಕರೆಂಟ್ ಎಷ್ಟು ಪಾಸ್ ಆಗುತ್ತೆ ಅಂತಂದರೆ I = E/R + ಸ್ಮಾಲರ್ × R. ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕಂಡುಹಿಡಿಯೋಕ್ಕೆ ಇರತಕ್ಕಂಥ ಫಾರ್ಮುಲಾ. ಓಕೆ, ರೈಟ್. ಸೊ ಅದಾದಮೇಲೆ ಮತ್ತೆ ಮಾತಾಡೋಣ ಯಾವುದಪ್ಪ ಅಂತಂದರೆ ನಮ್ಮ ರೆಸಿಸ್ಟರ್ಸ್ ಬಗ್ಗೆ ಮಾತಾಡೋಣ. ರೆಸಿಸ್ಟರ್ಸ್ ಏನಪ್ಪ ಅಂದರೆ ಈ ರೀತಿ ಒಂದು ವೇಳೆ ಹಿಂಗೆ ಒಂದು ರೆಸಿಸ್ಟರ್ ಇರುತ್ತೆ, ರೆಸಿಸ್ಟರ್ ನಂಬರ್ 1, ಇನ್ನೊಂದು ರೆಸಿಸ್ಟರ್ ಇರುತ್ತೆ, ಅದು ರೆಸಿಸ್ಟರ್ ನಂಬರ್ 2.
ಈ ಎರಡು ರೆಸಿಸ್ಟೆನ್ಸ್ ಈ ರೀತಿ ಕನೆಕ್ಟ್ ಮಾಡಿದ್ವಿ ಅಂದರೆ ಇದು ಕರಿತೀವಿ ಸಿರೀಸ್ ಕಾಂಬಿನೇಷನ್ ಅಂತ. ಈ ಸಿರೀಸ್ ಕಾಂಬಿನೇಷನ್ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಈ ರೀತಿ ಆಗುತ್ತೆ, ಅದು ಕರಿತೀವಿ ಆರ್ ಎಸ್ ಅಂತ. ಸೊ ಆರ್ ಎಸ್ ಏನಪ್ಪ ಅಂತಂದರೆ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2, ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಸೊ ಎರಡು ಐಡೆಂಟಿಕಲ್ ಆಗಿತ್ತಪ್ಪ ಅಂತಂದರೆ ಆರ್ ಎಸ್ ಇಸ್ ಈಕ್ವಲ್ ಟು R ಪ್ಲಸ್ ಆರ್. ಸೊ ಆರ್ ಪ್ಲಸ್ ಆರ್ ಏನು ಬರೀತೀವಿ 2R ಅಂತ ಬರೀತೀವಿ. ಸೊ 3 ಇತ್ತಪ್ಪ ಅಂದರೆ 3R ಅಂತ ಬರೀತೀವಿ, 4 ಇತ್ತಪ್ಪ ಅಂದರೆ 4R ಅಂತ ಬರೀತೀವಿ. ಇನ್ ಜನರಲ್ ಸೊ ಎನ್ ಇತ್ತಪ್ಪ ಅಂದರೆ ಏನು ಬರೀತೀವಿ NR ಅಂತ ಬರೀತೀವಿ. ಎಲ್ಲ ಐಡೆಂಟಿಕಲ್ ಆಗಿದ್ರೆ ಆರ್ ಎಸ್ ಈಕ್ವಲ್ ಏನು ಫಾರ್ಮುಲಾ NR. ಓಕೆ, ಸೊ ಆದ್ಮೇಲೆ ಹೋಗೋಣ. ಈಗ ಈ ಥರ ಒಂದಿದೆ ಅದು R1, ಇನ್ನೊಂದಿದೆ R2. ಇವೆರಡನ್ನು ಒಂದಕ್ಕೊಂದು ಈ ರೀತಿ ಕನೆಕ್ಟ್ ಮಾಡಿರ್ತೀವಿ, ಹಿಂಗೆ ಒಂದಕ್ಕೊಂದು ಹಿಂಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಇದ್ರ ಎಫೆಕ್ಟಿವ್ ವ್ಯಾಲ್ಯೂನ ನಾವು ಏನು ಬರಿತೀವಪ್ಪ ಅಂದ್ರೆ ಈ ರೀತಿ ಬರಿತೀವಿ, ಅದು ಕರಿತೀವಿ ಆರ್ ಪಿ ಅಂತ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಆರ್ ಪಿ ಇಸ್ ಗಿವನ್ ಬೈ, ಸೊ ಅದನ್ನ ಹೆಂಗೆ ಬರಿತೀವಪ್ಪ ಅಂದರೆ 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ನಾ ಎರಡೇ ರೆಸಿಸ್ಟೆನ್ಸಿಗೆ ಬರಿತಾ ಇದ್ದೀನಿ. ಸೊ ಹಂಗಾಗಿ 1/RP ಇಸ್ ಈಕ್ವಲ್ 1/R1 ಪ್ಲಸ್ 1/R2. ಒಂದು ವೇಳೆ ಈ ಎರಡು ಸೆಲ್ಸ್ಗಳು ಇದನ್ನ ಶಾರ್ಟ್ಕಟ್ ಫಾರ್ಮುಲಾ ಹೆಂಗೆ ಬರೀಬಹುದು ಅಂದರೆ RP ಇಸ್ ಈಕ್ವಲ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2, R1 R2 ಡಿವೈಡ್ ಬೈ ವಾಟ್ R1 ಪ್ಲಸ್ R2. ಸೊ ಒಂದು ವೇಳೆ ಈಗ ಏನಪ್ಪ ಅಂತಂದ್ರೆ ಎರಡೂ ಸೆಲ್ಸ್ ಸೇಮ್ ಇತ್ತು, ಐಡೆಂಟಿಕಲ್ ಆಗಿತ್ತು ಅಂತ ಅನ್ಕೊಡ್ರಿ. ಅವಾಗ ಆರ್ ಪಿ ಇಸ್ ಈಕ್ವಲ್ ಏನು ಬರೀಬಹುದು R ಇಂಟು R ಡಿವೈಡ್ ಬೈ R ಪ್ಲಸ್ ಆರ್. ಆರ್ ಪ್ಲಸ್ ಆರ್ ಏನಾಯಿತು, ಆರ್ ಪ್ಲಸ್ ಆರ್ ಮೀನ್ಸ್ 2R, ಇದು R ಇಂಟು ಆರ್, ಆರ್ ಇಂಟು ಆರ್ ಹಂಗೆ ಬರ್ತೀನಿ. ಆರ್ ಕ್ಯಾನ್ಸಲ್ ಉಳಿತೀನಿ, ಏನಾಗಾದ್ರೆ R/2. ಇದನ್ನೇ 3 ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ R/3 ಆಗುತ್ತೆ, 4 ಇದ್ರೆ R/4, 5 ಇದ್ರೆ R/5. ಜನರಲಿ ಏನು ಬರಿಬಹುದಪ್ಪ ಅಂದ್ರೆ R/n ಅಂತ ಬರಿತೀವಿ. ಯಾವಾಗ ಆರ್ ಪಿ ಇಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟು ರೆಸಿಸ್ಟರ್ಸ್ ಅನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನ. ಸೊ ಆರ್ ಅಂದರೆ ವ್ಯಾಲ್ಯೂ ಆಫ್ ಈಚ್ ರೆಸಿಸ್ಟೆನ್ಸ್. ಓಕೆ, ಆರ್ ಪಿ ಈಕ್ವಲ್ ಟು R/n ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಏನು ಮಾಡೋಣ ಅಂದರೆ ಇದರಲ್ಲಿ ಓಕೆ, ಸೊ ಈಗ ಒಂದು ಇದು ರೆಸಿಸ್ಟರ್ ಇದೆ, ಇದ್ರ ವ್ಯಾಲ್ಯೂ R1, ಇನ್ನೊಂದು ರೆಸಿಸ್ಟರ್ ಇದೆ, ಅದ್ರ ವ್ಯಾಲ್ಯೂ ಏನಪ್ಪ ಅಂದರೆ R2. ಎರಡನ್ನೂ ಈ ರೀತಿ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ, ಆಯ್ತಾ. ಪ್ಯಾರಲಲ್ ಕನೆಕ್ಟ್ ಮಾಡಿದ ತಕ್ಷಣ ಇದನ್ನ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಎಷ್ಟಪ್ಪ ಅಂದರೆ I. ಈ ಕರೆಂಟ್ I ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಯಾವಾಗಲೂ ಕರೆಂಟ್ ಎರಡು ಸ್ಪ್ಲಿಟ್ ಆಗುತ್ತೆ. ಕರೆಂಟ್ ಸ್ಪ್ಲಿಟ್ ಆದ ತಕ್ಷಣ ಇದರಲ್ಲಿ ಹೋಗೋ ಕರೆಂಟ್ನ ಕರಿತೀವಿ I1 ಅಂತ, ಇದರಲ್ಲಿ ಬರೋ ಕರೆಂಟ್ನ ಕರಿತೀವಿ I2 ಅಂತ. ಸೊ ಈ ಕರೆಂಟ್ I1, ಈ I1 ಕರೆಂಟ್ ಅನ್ನ ಇದಕ್ಕೆ ಬ್ರಾಂಚ್ ಕರೆಂಟ್ ಅಂತ ಕರಿತೀವಿ. ಸೊ ಬ್ರಾಂಚ್ ಕರೆಂಟ್ ಕಂಡುಹಿಡಿಯೋದು ಏನಪ್ಪಾ ಅಂತಂದ್ರೆ I1 ಇಸ್ ಈಕ್ವಲ್ ಟು ಮೇನ್ ಕರೆಂಟ್ I ಇಂಟು R2, ಮೇನ್ ಕರೆಂಟ್ I ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2, R1 ಪ್ಲಸ್ R2 ಹಿಂಗೆ ಮಾಡಬೇಕು. ಓಕೆ, ಸೊ ಯಾವ ಕರೆಂಟ್ ಕಂಡುಹಿಡಿಬೇಕಂತಲ್ಲ ಯಾವ ಬ್ರಾಂಚಲ್ಲಿ ಅಲ್ಲಿ ನ್ಯೂಮರೇಟರ್ಲಿ ಅಪೋಸಿಟ್ನ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹಾಕ್ತೀವಿ. ಅದೇ ರೀತಿ ಈಗ I2 ನೋಡೋಣ. I2 ಇಸ್ ಈಕ್ವಲ್ ಏನು ಮೇನ್ ಕರೆಂಟ್ I ಇಂಟು ಇಲ್ಲಿ ಕಂಡುಹಿಡಿಬೇಕಲ್ಲ, ಸೊ ಅಪೋಸಿಟ್ ರೆಸಿಸ್ಟೆನ್ಸ್ ಯಾವ್ದಿದೆ R1, ಅದನ್ನು ಬರೆಯೋಣ R1 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ದಿಸ್ ಇಸ್ ವಾಟ್ ಕರೆಂಟ್ ಥ್ರೂ ದಿಸ್ ಸೆಕೆಂಡ್ ಒನ್. ಓಕೆ, ಸರಿ. ಆಮೇಲೆ ಬರೋಣ ಏನದಪ್ಪ ಅಂತಂದ್ರೆ ಸೆಲ್ಸ್ ಬಗ್ಗೆ ಮಾತಾಡೋಣ. ಸೆಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ತರ ಕಾಂಬಿನೇಷನ್ ಇದೆ. ಯಾವುದು, ಒಂದು ಸೆಲ್ ಇದೆ ಪಾಸಿಟಿವ್ ನೆಗೆಟಿವ್, ಇನ್ನೊಂದು ಸೆಲ್ ಇದೆ ಪಾಸಿಟಿವ್ ಮತ್ತು ನೆಗೆಟಿವ್. ಓಕೆ, ಈ ಸೆಲ್ನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ E1, ಈ ಸೆಲ್ನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ E2. ಓಕೆ, ಈ ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅಂತಂದ್ರೆ R1, ಈ ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅಂತಂದ್ರೆ R2. ಓಕೆ, ರೈಟ್. ಈ ಎರಡು ಸೆಲ್ನ ಕಂಬೈನ್ ಮಾಡಿದ ತಕ್ಷಣ ಆಗುತ್ತೆ ಸಿಂಗಲ್ ಸೆಲ್. ಅದರದ್ದು ವ್ಯಾಲ್ಯೂ ಬರೀತಿ ಏನಪ್ಪ ಅಂದ್ರೆ EP. ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಎಫೆಕ್ಟಿವ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ RP. ಓಕೆ, ಸೊ ಈಗ ಎರಡೇ ಸೆಲ್ ಇತ್ತು ಅಂತಂದ್ರೆ ಅದ್ರದ್ದು ಸಾರಿ ಇದನ್ನ ಬರಿತೀವಿ ES ಅಂತ, ಇದನ್ನ ಬರಿತೀವಿ RS ಅಂತ. ಓಕೆ, ಸೊ ES ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ES ಇಸ್ ಈಕ್ವಲ್ ಟು E1 ಪ್ಲಸ್ E2. ಎರಡೇ ಸೆಲ್ಸ್ ಇರೋದು ತಗೊಂಡಿದ್ದೀನಿ ನಾನು, ಹಂಗಾಗಿ ಎರಡೇ ಬರಿತೀನಿ. ES ಇಸ್ ಈಕ್ವಲ್ ಟು E1 ಪ್ಲಸ್ E2. RS ಎಷ್ಟು ಅಂತಂದ್ರೆ RS ಇಸ್ ಈಕ್ವಲ್ ಟು R1 ಪ್ಲಸ್ R2. ಓಕೆ, ಈಗ ಒಂದ್ ವೇಳೆ ಎರಡೂ ಸಹ ಸೇಮ್ ಇತ್ತು ಅಂತ ಅನ್ಕೊಡ್ರಿ, ಅವಾಗ ES ಎಷ್ಟು ಬರಿತೀವಪ್ಪ ಅಂತಂದ್ರೆ ES ಇಸ್ ಈಕ್ವಲ್ ಟು E ಪ್ಲಸ್ E. ಸೊ E ಪ್ಲಸ್ E ಅಂದ್ರೆ ಎಷ್ಟಾಯ್ತು, ಈಗ ಅದು E ಪ್ಲಸ್ E ಅಂದ್ರೆ 2E. 3 ಇತ್ತಪ್ಪ ಅಂದ್ರೆ 3, 4 ಇತ್ತಪ್ಪ ಅಂದ್ರೆ 4E, ಆಮೇಲೆ 5 ಇದ್ರೆ 5E, 6 ಇದ್ರೆ 6E. ಸೊ ES ಇಸ್ ಈಕ್ವಲ್ ಟು N ಇಂಟು E. ಸೊ ಸೀರೀಸ್ ಇದ್ರೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ, ES ಇಸ್ ಈಕ್ವಲ್ ಟು N ಇಂಟು E. ಅದೇ ರೀತಿ RS ಇಸ್ ಈಕ್ವಲ್ ಟು, ಸೊ ಎರಡೂ ಸೇಮ್ RR ಇದ್ರೆ R ಪ್ಲಸ್ R 2R, 3 ಇದ್ರೆ 3R, 4 ಇದ್ರೆ 4R. ಸೊ N ಇದ್ರೆ N ಇಂಟು R. ಸೊ RS ಇಸ್ ಈಕ್ವಲ್ ಏನು ಫಾರ್ಮುಲಾ, RS ಇಸ್ ಈಕ್ವಲ್ ಟು N ಇಂಟು R. ಸೊ ಇದನ್ನ ಈ ರೀತಿ ಬರಿತೀವಿ. ಓಕೆ, ಸರಿ. ನೆಕ್ಸ್ಟ್ ಹೋಗೋಣ. ಇದು ಸೀರೀಸಲ್ಲಿ ಆಯ್ತು. ಅದೇ ರೀತಿ ಓಕೆ, ಸೊ ನಾವು ಈಗ ಪ್ಯಾರಲ್ ತಗೋಣ. ಪ್ಯಾರಲ್ ಬಂದರೆ ಪ್ಯಾರಲಲ್ಲಿ ಹೆಂಗೆ ಸೆಲ್ಸ್ನ ಕನೆಕ್ಟ್ ಮಾಡ್ತೀವಪ್ಪ ಅಂತಂದರೆ, ಒಂದು ಸೆಲ್ ಇದೆ ಇಲ್ಲಿ ಪಾಸಿಟಿವ್ ನೆಗೆಟಿವ್, ಇನ್ನೊಂದಿದೆ ಪಾಸಿಟಿವ್ ಮತ್ತು ನೆಗೆಟಿವ್. ಓಕೆ, ಈಗ ಎರಡು ಸೆಲ್ನ ಎರಡನೇ ಈ ರೀತಿ ಕನೆಕ್ಟ್ ಮಾಡಿದ್ದೀವಿ, ಆಯ್ತಾ. ಇದರ ವ್ಯಾಲ್ಯೂ ಬರಿತೀನಿ E1 ಅಂತ, ಇದರ ವ್ಯಾಲ್ಯೂ ಬರಿತೀನಿ E2 ಅಂತ. ಓಕೆ, ಸೊ E1 ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂದರೆ R1, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಪ್ಪ ಅಂದರೆ R2. ಓಕೆ, ಸೊ ಆಲ್ರೆಡಿ ಮೆನ್ಷನ್ ಮಾಡ್ತೀನಿ R1 ಅಂತ, ಮತ್ತು ಇದನ್ನು R2 ಅಂತ. ಇದು ಸೆಲ್ಲ ಇಂಟರ್ನಲ್ ರೆಸಿಸ್ಟೆನ್ಸ್ R2. ಓಕೆ, ಸೊ ಈಗ ಈ ಎರಡರ ಎಫೆಕ್ಟಿವ್ನ ಹೆಂಗೆ ಬರಿತೀವಪ್ಪ ಅಂದರೆ ಒಂದೇ ಸೆಲ್ಲಿಂದ ತೋರಿಸ್ತೀವಿ, ಅದನ್ನು ಬರಿತೀವಿ EP
ಮತ್ತು ಅದರ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ ಆರ್ ಪಿ. ಓಕೆ, ಸೊ ಈಗ ಇ ಪಿ ಈಸ್ ಈಕ್ವಲ್ ಟು ಇ ಪಿ ಬೈ ಆರ್ ಪಿ. ಇ ಪಿ ಬೈ ಆರ್ ಪಿ ಬರೆಯೋ ಫಾರ್ಮುಲಾ ಹಿಂಗೆ ನೋಡ್ರಿ, ಇ ಪಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ಇ ಒನ್ ಬೈ ಆರ್ ಒನ್, ಇ ಒನ್ ಬೈ ಆರ್ ಒನ್ ಪ್ಲಸ್ ಏನು ಇ ಟು ಬೈ ಆರ್ ಟು, ಇ ಒನ್ ಬೈ ಆರ್ ಒನ್ ಪ್ಲಸ್ ಇ ಟು ಬೈ ಆರ್ ಟು. ಇದೇನಿದು ಎಫೆಕ್ಟಿವ್ ಇ ಎಮ್ ಎಫ್ ಇನ್ ಪ್ಯಾರಲ್, ಎಫೆಕ್ಟಿವ್ ಇ ಎಮ್ ಎಫ್ ಇನ್ ವಾಟ್ ಪ್ಯಾರಲ್, ಈ ಶಾರ್ಟ್ಕಟ್ ಆಗಿ ಬರಿತೀವಿ. ಸೊ ಅಂದರೆ ಎರಡು ಸೇಮ್ ಇತ್ತಪ್ಪ ಅಂದ್ರೆ ಅವಾಗ ಏನು ಬರಿತೀವಿ, ಈ ಎರಡನ್ನ ಶಾರ್ಟ್ಕಟ್ ಆಗಿ ಬರೆಯೋದು ಹೆಂಗೆ ಬರಿತೀವಪ್ಪ ಅಂದರೆ ಇ ಪಿ ಈಸ್ ಈಕ್ವಲ್ ಟು ಇ ಒನ್ ಆರ್ ಟು ಪ್ಲಸ್ ಇ ಟು ಆರ್ ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು. ಸೊ ಇದೇನಪ್ಪ ಅಂದರೆ ಎಫೆಕ್ಟಿವ್ ಇ ಎಮ್ ಎಫ್ ಫಾರ್ ವಾಟ್ ಟೂ ಸೆಲ್ಸ್. ಓಕೆ, ಸರಿ. ಈಗ ಒಂದು ಇದೇ ಫಾರ್ಮುಲಾ ಮಾಡಿಫೈ ಮಾಡೋದಾದರೆ ಈಗ ಒಂದು ವೇಳೆ 3 ಇತ್ತು ಅಂತಂದರೆ ಇ ಒನ್ ಬೈ ಆರ್ ಒನ್ ಪ್ಲಸ್ ಏನು ಇ ಟು ಬೈ ಆರ್ ಟು ಪ್ಲಸ್ ಇ ತ್ರೀ ಬೈ ಆರ್ ತ್ರೀ ಪ್ಲಸ್ ಇ ಫೋರ್ ಬೈ ಆರ್ ಫೋರ್ ಪ್ಲಸ್ ಇ ಫೈವ್ ಬೈ ಆರ್ ಫೈವ್ ಇ ಪ್ಲಸ್ ಇ ಫೈವ್ ಬೈ ಇ ಸಿಕ್ಸ್ ಬೈ ಆರ್ ಸಿಕ್ಸ್, ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದು ಜನರಲ್ ಫಾರ್ಮುಲಾ ಫಾರ್ ವಾಟ್ ಏನು ಇದಕ್ಕೆ ಬರೆಯೋದಕ್ಕೆ. ಸರಿನಾ, ಇದನ್ನು ಅಳಿಸ್ಬಿಡ್ತೀನಿ, ಇದು ಬೇಕಾಗಿಲ್ಲ. ಓಕೆ, ಸೊ ಇದು ಏನಪ್ಪ ಅಂದ್ರೆ ನಾವು ಈಗ ಕಲ್ತಿರೋದು ಏನು ಎಫೆಕ್ಟಿವ್ ಇ ಎಮ್ ಎಫ್ ಆಫ್ ವಾಟ್ ಟೂ ಸೆಲ್ಸ್ನ ಫಾರ್ಮುಲಾ ಆಯಿತು. ಅದೇ ರೀತಿ ಈಗ ನಾವು ಈಗ ಇದನ್ನು ಶಾರ್ಟ್ಕಟ್ ಆಗಿ ನೋಡೋಣ. ಸೊ ಈಗ ಎರಡು ಸೆಲ್ಸ್ ವ್ಯಾಲ್ಯೂ ಇದನ್ನು ಇ ಆಮೇಲೆ ಇದನ್ನು ಇ ಆಗಿತ್ತು ಅಂತ ಅಂದ್ಕೊಡ್ರಿ. ಆವಾಗ ಎಫೆಕ್ಟಿವ್ ಇ ಎಮ್ ಎಫ್ ವ್ಯಾಲ್ಯೂ ಇ ಪಿ ಏನಾಗುತ್ತೆ ಅಂದರೆ ಇ ಆಗುತ್ತೆ. ಸೊ 2 ಇರಲಿ 3 ಇರಲಿ 4 ಇರಲಿ ಎಲ್ಲವೂ ಸೇಮ್ ಇತ್ತು ಅಂತಂದರೆ ಎಷ್ಟಾದರೂ ಸೆಲ್ಸ್ ಇರಲಿ ಒಂದು ರೋದಲ್ಲಿ ಅದ್ರ ವ್ಯಾಲ್ಯೂ ಎಷ್ಟು ಬರಿತೀವಪ್ಪ ಅಂತಂದರೆ ವಿ ರೈಟ್ ಇಟ್ ಆಸ್ ಇ ಅಂತ ಬರಿತೀವಿ. ಸೊ ಹಂಗೆ ಆರ್ ಪಿ ಹೆಂಗೆ ಬರಿತೀವಪ್ಪ ಅಂದರೆ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್. ಈ ಆರ್ ಪಿ ಇಸ್ ಈಕ್ವಲ್ ಏನು ಬರಿತೀವಿ, ಆರ್ ಡಿವೈಡ್ ಬೈ ಎನ್. ಓಕೆ, ಸರಿ. ಇದು ಎಫೆಕ್ಟಿವ್ ಇ ಎಮ್ ಎಫ್ ಆಫ್ ವಾಟ್ ಸೆಲ್ಸ್ ಆಯಿತು. ನೆಕ್ಸ್ಟ್ ಆಮೇಲೆ ಈಗ ಇಲ್ಲಿ ಬರೋಣ. ಮತ್ತೆ ಇಲ್ಲಿ ಒಂದು ಸೆಲ್ ಇದೆ ಪಾಸಿಟಿವ್ ನೆಗೆಟಿವ್, ಮತ್ತೊಂದು ಪಾಸಿಟಿವ್ ನೆಗೆಟಿವ್ ಇದೆ. ಇದು ಇ ಒನ್ ಮತ್ತು ಇದು ಇ ಟು. ಓಕೆ, ಸೊ ಈ ಎಫೆಕ್ಟಿವ್ ಇ ಎಮ್ ಎಫ್ನ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ಬರ್ಕೊಳ್ತೀವಿ, ಇದನ್ನು ಬರಿತೀವಿ ಇ ಎಸ್ ಅಂತ. ಕರೆಕ್ಟಾ? ಸೊ ಈಗ ಇ ಎಸ್ ಆಯಿತು ಅಂತ ಅಂದ್ಕೊಂಡ್ರೆ ಈ ಇ ಎಸ್ ಅನ್ನು ತಗೊಂಡು ಇಲ್ಲಿ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ ಅಂತ ಅನ್ಕೋಣ. ಇಲ್ಲಿಗೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೆ ದಟ್ ವ್ಯಾಲ್ಯೂ ಆರ್. ಓಕೆ, ಹಾಗಾದರೆ ಇದರಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ ನೋಡೋಣ. ಎಷ್ಟು ಕರೆಂಟ್ ಪಾಸ್ ಆಗುತ್ತೆ ಅಂತಂದರೆ ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಅಂತ ಶಾರ್ಟ್ ಆಗಿ ಬರಿತೀವಿ. ಮುಂಚೆ ಹಿಂದೆ ಹೇಳಿದ್ದೆ. ಈಗ ಈ ಜಾಗದಲ್ಲಿ ಏನು ಹಾಕಬೇಕಂದ್ರೆ ಇ ಎಸ್ ಹಾಕಬೇಕು, ಆರ್ ಜಾಗದಲ್ಲಿ ಏನು ಹಾಕಬೇಕಂದ್ರೆ ಆರ್ ಎಸ್ ಹಾಕಬೇಕು. ಓಕೆ, ಸೊ ವಾಟ್ ಇಸ್ ಇ ಎಸ್? ಇ ಎಸ್ ಎಷ್ಟಪ್ಪ ಅಂತಂದರೆ ನಾವು ಮಾಡಿದ್ವಿ ಹಿಂದೆ ಸ್ಲೈಡಲ್ಲಿ ನೋಡಿದ್ರಿ ಅಂದರೆ ಇ ಎಸ್ ಇಸ್ ಈಕ್ವಲ್ ಟು ಏನು ಎರಡು ಇ ಎಸ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಇ ಎಸ್ ಡಿವೈಡ್ ಬೈ ಆರ್ ಪ್ಲಸ್ ಸ್ಮಾಲ್ ಆರ್. ಈಗ ಐಡೆಂಟಿಕಲ್ ಆಗಿತ್ತು, ಇದು ಸಹ ವ್ಯಾಲ್ಯೂ ಇ, ಇದು ಸಹ ವ್ಯಾಲ್ಯೂ ಇ ಆಗಿತ್ತು ಅಂತ ಅಂದ್ಕೊಟ್ರೆ ಅವಾಗ ಇ ಎಸ್ ಎಷ್ಟಾಗುತ್ತೆ ಅಲ್ಲಿ ಎನ್ ಇಂಟು ಇ ಆಗುತ್ತೆ. ಆಮೇಲೆ ಇದು ಕ್ಯಾಪಿಟಲ್ ಆರ್ ಹಂಗೆ ಬರ್ಕೋಣ ಪ್ಲಸ್ ಆರ್ ಎಸ್ನ ಹೆಂಗೆ ಬರಿತೀವಪ್ಪ ಅಂತಂದರೆ ಆರ್ ಎಸ್ ಇಸ್ ಈಕ್ವಲ್ ಟು ಏನು ಎನ್ ಆರ್. ಸೊ ಎನ್ ಇಂಟು ಸ್ಮಾಲ್ ಆರ್, ಇದು ಈ ರೀತಿ ಬರಿತೀವಿ ಕರೆಂಟ್ನ ಫಾರ್ಮುಲಾ. ಯಾವಾಗ ಎರಡು ಐಡೆಂಟಿಕಲ್ ಸೆಲ್ಸ್ಗಳನ್ನು ಏನು ಐಡೆಂಟಿಕಲ್ ಸೆಲ್ಸ್ಗಳನ್ನ ಅದನ್ನು ಎರಡು ಎಫೆಕ್ಟಿವ್ ಬರ್ತೀನಿ, ಸಾರಿ ಹಿಂಗಾದ್ರೂ ಬರ್ಕೊಂಡು ಅಥವಾ ಹಿಂಗಾದ್ರೂ ಬರ್ಕೊಂಡ್ರಿ. ಎಫೆಕ್ಟಿವ್ ಸೆಲ್ಸ್ಗಳನ್ನ ಎರಡು ವ್ಯಾಲ್ಯೂ ಇ ಇರಬೇಕು, ಅದನ್ನು ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಗಾಳಿ ಕನೆಕ್ಟ್ ಮಾಡಿದರೆ ಅದರಲ್ಲಿ ಪಾಸ್ ಆಗುವಂಥ ಕರೆಂಟ್ನ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ ಅದು ಎನ್ ಇಂಟು ಇ ಡಿಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಆರ್ ಅಂದರೆ ಎಕ್ಸ್ಟರ್ನಲ್, ಆರ್ ಅಂದರೆ ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ವ್ಯಾಲ್ಯೂ. ಅದೇ ರೀತಿ ಈಗ ಒಂದು ಸೆಲ್ ಪಾಸಿಟಿವ್ ನೆಗೆಟಿವ್ ಈ ರೀತಿ ಇದೆ, ಅದರ ವ್ಯಾಲ್ಯೂ ಇ, ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್. ಇನ್ನೊಂದು ಸೆಲ್ ಇದೆ ಅದು ಪಾಸಿಟಿವ್ ಮತ್ತು ನೆಗೆಟಿವ್, ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಇ ಆ್ಯಂಡ್ ವ್ಯಾಲ್ಯೂ ಇ ಆ್ಯಂಡ್ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್. ಈ ಎರಡೂ ಸೆಲ್ನ ಜಾಯಿಂಟ್ ಮಾಡ್ತೀನಿ. ಯಾವ ರೀತಿ ಜಾಯಿಂಟ್ ಮಾಡ್ತೀನಪ್ಪ ಅಂತಂದರೆ ಹಿಂಗೆ ಈ ರೀತಿ ಜಾಯಿಂಟ್ ಮಾಡ್ತೀನಿ, ನಿಮ್ಗೆ ಕಾಣುತ್ತೆ. ಅದನ್ನು ಹೋಗಿ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ಗೆ ಕನೆಕ್ಟ್ ಮಾಡ್ತೀನಿ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ ಇದನ್ನು ತೆಗಿರಿ. ಸೊ ಇದು ಕ್ಯಾಪಿಟಲ್ ಆರ್. ಸೊ ಇದರಲ್ಲಿ ಪಾಸ್ ಆಗುವಂಥ ಕರೆಂಟ್ನ ವ್ಯಾಲ್ಯೂ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಿದರೆ, ಸೊ ಕರೆಂಟ್ ಐ ಏನು ಫಾರ್ಮುಲಾ ಐ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್ ಪ್ಲಸ್ ಸ್ಮಾಲ್ ಆರ್ ಅಂತ ಕಲ್ತಿದ್ದೀವಾ. ಓಕೆ, ಇದರಲ್ಲಿ ಈಗ ನಾವು ಇ ಏನು ಹಾಕಬೇಕು ಅಂತಂದರೆ ಇಲ್ಲಿ ಇ ಪಿ ಹಾಕಬೇಕು, ಇಲ್ಲಿ ಸ್ಮಾಲ್ ಆರ್ ಇಲ್ಲಿ ಹಾಕಬೇಕು, ಆರ್ ಪಿ ಹಾಕಬೇಕು. ಓಕೆ, ಆವಾಗ ಇ ಪಿ ಫಾರ್ಮ ಏನಪ್ಪ ಅಂದರೆ ನಾನು ಹೇಳಿದ್ದೀನಲ್ಲ, ಈಗ ಎಷ್ಟೇ ಸೆಲ್ಸ್ ಎಲ್ಲ ಐಡೆಂಟಿಕಲ್ ಆಗಿತ್ತು ಅಂತಂದರೆ ಯಾವಾಗೇನು ಬರಿತೀವಿ ನಾವು ಬರೀ ಇ ಅಂತ ಬರಿತೀವಿ, ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಬರಿತೀವಿ, ಪ್ಲಸ್ ಆರ್ ಪಿನ ಹೆಂಗೆ ಬರಿತೀವಿ ಅಂದರೆ ಆರ್ ಬೈ ಎನ್ ಅಂತ ಬರಿತೀವಿ. ಸೊ ಆರ್ ಬೈ ಎನ್ ಅಂತ ಬರೆದಾಗ ಇದು ಡಿನಾಮಿನೇಟರ್ಲಿ ಕೆಳಗಡೆ ಆರ್ನ ಆರ್ ಬೈ ಒನ್ ಅಂತ ಬರ್ಕೋಬೋದಾ. ಬರ್ಕೊಂಡಾಗ ಏನಾಯಿತು ಅಂದರೆ ಆವಾಗ ಇಲ್ಲಿ ಇ ಹಂಗೆ ಇರುತ್ತೆ ನ್ಯೂಮರೇಟರ್ಲಿ 1 ಇಂಟು ಆರ್ ಅಂದರೆ ಎನ್ ಆರ್ ಆಯಿತು. ಎನ್ ಆರ್ ಪ್ಲಸ್ ಎನ್ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಈ ಡಿವೈಡ್ ಬೈ ಎನ್ ಬರುತ್ತಾ, ಎನ್ ಮೇಲ್ಗಡೆ ತುಂಬಿದ್ರೆ ಅದು ಎನ್ ಇಂಟು ಇ ಆಗುತ್ತೆ. ಅದು ದಿಸ್ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಐಡೆಂಟಿಕಲ್ ಸೆಲ್ಸ್ ವೆನ್ ದೇ ಕನೆಕ್ಟೆಡ್ ಇನ್ ದಿಸ್. ಸೊ ಐ ಇಸ್ ಈಕ್ವಲ್ ಟು ಎನ್ ಇಂಟು ಇ ಡಿವೈಡ್ ಬೈ ಎನ್ ಆರ್ ಪ್ಲಸ್ ಆರ್. ಓಕೆನಾ, ರೈಟ್. ಸೊ ಅದೇ ರೀತಿ ಈಗ ಇನ್ನೊಂದು ನೋಡೋಣ. ಓಕೆ, ಸೊ ನೆಗೆಟಿವ್ ಸೆಲ್ ಇದೆ, ಇನ್ನೊಂದು ಪಾಸಿಟಿವ್ ನೆಗೆಟಿವ್, ಇನ್ನೊಂದು ಪಾಸಿಟಿವ್ ನೆಗೆಟಿವ್, ಇನ್ನೊಂದು ಪಾಸಿಟಿವ್ ನೆಗೆಟಿವ್. ಓಕೆ, ರೈಟ್. ಇದರ ಸೆಲ್ ವ್ಯಾಲ್ಯೂ ಇ, ಇದ್ರದ್ದು ವ್ಯಾಲ್ಯೂ ಸಹ ಇ, ಇದ್ರದ್ದು ವ್ಯಾಲ್ಯೂ ಸಹ ಇ, ಇದರ ವ್ಯಾಲ್ಯೂ ಸಹ ಇ. ಓಕೆ,
ಇದ್ರ ಇಂಟರ್ಲೆಷನ್ಸ್ ಸ್ಮಾಲ್ ಆರ್, ಇದ್ರ ಇಂಟರ್ಲೆಷನ್ ಸ್ಮಾಲ್ ಆರ್, ಇದ್ರ ಇಂಟರೆಸ್ಟ್ ಸ್ಮಾಲ್ ಆರ್, ಇದ್ರ ಇಂಟರೆಸ್ಟ್ ಸ್ಮಾಲ್ ಆರ್, ಇದು ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್. ಈ ರೀತಿ ಎಷ್ಟು ಸೆಲ್ಸ್ ಕನೆಕ್ಟ್ ಮಾಡಿದ್ವಿ ಅಂತಂದ್ರೆ ಎನ್ ಸೆಲ್ಸ್ನ ಕನೆಕ್ಟ್ ಮಾಡಿದ್ವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾನು ಸೈಡಿಗೆ ಬರ್ಬಿಡ್ತೀನಿ. ಎಫೆಕ್ಟ್ ಇ ಎಮ್ ಎಫ್ ಎಷ್ಟು? ಹಾಗಾದ್ರೆ ಎಫೆಕ್ಟ್ ಇ ಎಮ್ ಎಫ್ ಎಷ್ಟಪ್ಪ ಅಂತಂದ್ರೆ ಇ ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಇ. ಕರೆಕ್ಟಾ? ರೈಟ್. ಅದೇ ರೀತಿ ಕೆಳಗೆ ಇನ್ನೊಂದು ರೋ ತೊಗೊತೀನಿ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಓಕೆ, ಮತ್ತೆ ಪಾಸಿಟಿವ್ ನೆಗೆಟಿವ್ ಆ ಥರ ಕನೆಕ್ಟ್ ಮಾಡಿದ್ದೀನಿ. ಇದ್ರ ವ್ಯಾಲ್ಯೂ ಸಹ ಇ ಇ ಇ ಇ ಎಷ್ಟಿದಾವೆ ಅಂತಾರೆ? ಅವು ಸಹ ಎನ್ ಇದಾವೆ. ಹಾಗಾದ್ರೆ ಇದ್ರ ಎಫೆಕ್ಟಿವ್ ಇ ಎಮ್ ಎಫ್ ಎಷ್ಟಾಯಿತು? ಇ ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಇ. ಸೈಡಿಗೆ ಬರೀತೀನಿ. ಮತ್ತೆ ತಿರ್ಗಾ ಅದೇ ಥರ ಎರಡು ಹೆಂಗೆ ಬರೆದೆ ಅದೇ ರೀತಿ ಇನ್ನೊಂದು ಮತ್ತೆ ಮೂರನೇದು ಬರಿತೀನಿ, ನಾಲ್ಕನೇದು ಬರಿತೀನಿ, ಐದನೇದು ಬರಿತೀನಿ, ಆರನೇದು ಬರಿತೀನಿ. ಕಂಟಿನ್ಯೂಸ್ಲಿ ಸಹ ಹಾಗೆ ಬರಿತಾ ಹೋಗ್ತೀನಿ. ಸೊ ಪ್ರತಿಯೊಂದರದ್ದು ಸಹ ವ್ಯಾಲ್ಯೂ ಎಷ್ಟೆಷ್ಟು ಇ ಎಮ್ ಎಫ್ ಅಂತಂದರೆ ಇ ಇದೆ. ಓಕೆ, ದೊಡ್ಡದು ಮಾಡ್ತೀನಿ ಇದು. ಸೊ ಹಿಂಗೆ ಹೋಗುತ್ತೆ. ಎನ್ಸ್ ಇದಾವೆ ಸರ್. ಈ ಥರ ಎಷ್ಟು ರೋಸ್ಗಳಿದೆ ಕೆಳಗಡೆ ಅಪ್ಪ ಅಂತಂದರೆ ಎಮ್ ರೋಸ್ ಇದಾವೆ. ಎಷ್ಟು ರೋಸ್ ಇದಾವೆ? ಎಮ್ ರೋಸ್ ಇದಾವೆ. ಈಗ ಅದನ್ನು ಜಾಯಿನ್ ಮಾಡ್ತೀನಿ. ಇಲ್ಲೊಂದು ಕಾಮನ್ ಪಾಯಿಂಟ್ ಕಡೆ ಹಿಂಗೆ ಜಾಯಿನ್ ಮಾಡ್ತೀನಿ. ಇದನ್ನು ಈ ಕಡೆ, ಇದನ್ನು ಈ ಕಡೆ ಜಾಯಿನ್ ಮಾಡ್ತೀನಿ. ಪ್ಲಸ್ ಸಿಮಿಲರ್ಲಿ ಅದನ್ನು ಸಹ ಈ ಕಡೆ ಜಾಯಿನ್ ಮಾಡ್ತೀನಿ, ತಿರ್ಗಾ ಈ ಕಡೆ ಜಾಯಿನ್ ಮಾಡ್ತೀನಿ, ಮತ್ತೆ ಅದನ್ನು ಹಿಂಗೆ ಜಾಯಿನ್ ಮಾಡ್ತೀನಿ. ಆಯಿತಾ? ಸೊ ಮಾಡ್ಕೊಂಡ ತಕ್ಷಣ ನನಗೀಗ ಟೋಟಲ್ ಇದ್ರೆ ಎಷ್ಟು ಸೆಲ್ಸ್ ಇದಾವೆ? ಎಮ್ ರೋಸ್ ಇದಾವೆ. ಹಾಗಾದರೆ ಪ್ರತಿಯೊಂದನ್ನು ಇದನ್ನ ನೋಡಿ, ಈಗ ಎಫೆಕ್ಟ್ ಎಷ್ಟು ಬರೀಬೋದು? ಇದನ್ನ ಒಂದು ಹಿಂಗೆ ಬರ್ಕೊಳ್ತೀನಿ, ಇದನ್ನು ಸಹ ಹಿಂಗೆ ಒಂದು ಬರ್ಕೊಳ್ತೀನಿ, ಇದನ್ನು ಸಹ ಹಿಂಗೆ ಒಂದೇ ಬರ್ಕೊಳ್ತೀನಿ. ಆಯ್ತಾ? ಬರ್ಕೊಂಡಾಗ ಇದು ವ್ಯಾಲ್ಯೂ ಎಷ್ಟಾಯಿತು? ಎನ್ ಇಂಟು ಇ. ಇದು ವ್ಯಾಲ್ಯೂ ಎಷ್ಟಾಯಿತು? ಎನ್ ಇಂಟು ಇ. ಇದು ವ್ಯಾಲ್ಯೂ ಎಷ್ಟಾಯಿತು? ಎನ್ ಇಂಟು ಇ. ಆ ಥರ ಎಮ್ ಇದಾವೆ. ಆ ಥರ ಎಷ್ಟಿದಾವೆ ಟೋಟಲ್? ಹಂಗಾದ್ರೆ ಎಮ್ ಇದಾವೆ. ಸೊ ಹಾಗಾದ್ರೆ ಆ ಎಫೆಕ್ಟಿವ್ ಇ ಎಮ್ ಎಫ್ ವ್ಯಾಲ್ಯೂನ ಹೆಂಗೆ ಬರಿತೀವಪ್ಪ ಅಂತಂದ್ರೆ ಹೌ ಡು ಯು ರೈಟ್ ಇಟ್ ಆಸ್? ಸೊ ಎಫೆಕ್ಟಿವ್ ಇ ಎಮ್ ಎಫ್ ವ್ಯಾಲ್ಯೂ, ಒಂದು ನಿಮಿಷ ಇದು ಪೂರ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಇದನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದ ತಕ್ಷಣ ಇದ್ರ ಎಫೆಕ್ಟಿವ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ, ಸೊ ಪ್ರತಿಯೊಂದು ಎನ್ ಇ ಆಗಿದ್ರೆ ಇದು ಈ ಪ್ಯಾರಲ್ ಆಯ್ತು. ಇ ಪಿ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂದರೆ ಎನ್ ಇನೇ ಆಗುತ್ತೆ. ಯಾಕಂದರೆ ಸೇಮ್ ವ್ಯಾಲ್ಯೂನೇ ಆಗುತ್ತೆ. ನಾನು ಹೇಳಿದ್ನಲ್ಲ ಇ ಪಿ ಇಸ್ ಈಕ್ವಲ್ ಡಿ ಅಂತ. ಹಾಗಾಗಿ ಪ್ರತಿಯೊಂದು ಎನ್ ಇ ಇದ್ರೆ ಇದ್ರದ್ದು ವ್ಯಾಲ್ಯೂ ಸಹ ಏನಾಗುತ್ತೆ? ಇ ಪಿ ವ್ಯಾಲ್ಯೂ ಅದರ ವ್ಯಾಲ್ಯೂನೇ ಆಗುತ್ತೆ. ಸರಿ, ಈಗ ಇದನ್ನೇ ಒಂದು ತಗೋಣ, ಮತ್ತೆ ಇದನ್ನೇ ಕನ್ಸಿಡರ್ ಮಾಡಿ. ಈ ಪರ್ಟಿಕ್ಯುಲರ್ ರೋನೇ ಕನ್ಸಿಡರ್ ಮಾಡಿರಿ. ಇಲ್ಲಿ ಪ್ರತಿಯೊಂದು ಆರ್ 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 ಇದೆ, ಆ ಥರ ಎನ್ ಇದಾವೆ. ಸೊ ಆರ್ ಎಸ್ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂದರೆ ಎನ್ ಆರ್ ಆಗುತ್ತೆ. ಇದು ಸಹ ಈ ರೋನ ಕಂಪೇರ್ ಮಾಡಿದಾಗ ಆರ್ ಎಸ್ ಎಷ್ಟಾಗುತ್ತಪ್ಪ ಅಂದರೆ ಎನ್ ಆರ್ ಆಗುತ್ತೆ. ಇದು ಸಹ ನೀವು ಕಂಪೇರ್ ಮಾಡಿದ್ರಪ್ಪ ಅಂದರೆ ಆರ್ ಎಸ್ ಎಷ್ಟಾಗುತ್ತಪ್ಪ ಅಂದರೆ ಎನ್ ಆರ್ ಆಗುತ್ತೆ. ಸೊ ಇದೂ ಎನ್ ಆರ್, ಇದನ್ನು ಸಹ ಎನ್ ಆರ್, ಇದನ್ನು ಸಹ ಎನ್ ಆರ್. ಹಂಗೆ ಕಂಟಿನ್ಯೂಸ್ ಎಷ್ಟಿದೆ ಆ ಥರ ಇಲ್ಲಿ ಸಹ ಇದ್ರ ವ್ಯಾಲ್ಯೂ ಎಷ್ಟಾಯ್ತು? ಎನ್ ಇಂಟು ಆರ್. ಇದು ಸಹ ಎನ್ ಇಂಟು ಆರ್, ಇದು ಸಹ ಎನ್ ಇಂಟು ಆರ್, ಇದು ಸಹ ಎನ್ ಇಂಟು ಆರ್. ಆ ಥರ ಎಷ್ಟು ರೋಸ್ ಇದಾವೆ? ಎಮ್ ರೋಸ್ ಇದಾವೆ ಟೋಟಲ್. ಹಾಗಾದ್ರೆ ಎಫೆಕ್ಟಿವ್ ಆರ್ ಪಿ ಎಷ್ಟಾಯ್ತು? ಆರ್ ಬೈ ಎನ್. ಆರ್ ಅಂದರೆ ಎನ್ ಆರ್, ಅದ್ರ ಬೈ ಎಷ್ಟಿದೆ ಟೋಟಲ್? ಅದು ಎಮ್ ಆಯಿತು. ಸೊ ಆಗ ನಮ್ಮ ಕರೆಂಟ್ ಎಷ್ಟು ಪಾಸ್ ಆಗುತ್ತೆ ಈ ಥರ? ಇದನ್ನ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಸಪೋಸ್ ಇಫ್ ಯು ಕನೆಕ್ಟ್ ದಿಸ್ ಟು ಒನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಎಷ್ಟು ಕನೆಕ್ಟ್ ಮಾಡ್ತೀನಿ ಅದನ್ನ ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ವಿ ಅಂತ ಅನ್ಕೋಣ. ಅದ್ರ ವ್ಯಾಲ್ಯೂ ಎಷ್ಟು ಅಂದರೆ ಕ್ಯಾಪಿಟಲ್ ಆರ್. ಆವಾಗ ಕರೆಂಟ್ ಪಾಸ್ ಆಗುತ್ತೆ ಎಷ್ಟಪ್ಪ ಅಂದರೆ ಐ ಇಸ್ ಈಕ್ವಲ್, ನಮ್ಗೆ ಏನು ಗೊತ್ತು? ಇ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಈ ಫಾರ್ಮುಲಾ ನಮ್ಗೆ ಗೊತ್ತು. ಓಕೆ, ಈ ಏನು ಬರೀತೀವಪ್ಪ ಅಂದರೆ ವಿ ರೈಟ್ ಇಟ್ ಆಸ್ ಇ ಪಿ. ಇ ಪಿ ಎಷ್ಟು ಈಗ ಇಲ್ಲಿ ಬಂತು? ನಮ್ಗೆ ಎಷ್ಟು ಬಂತು? ಎನ್ ಇಂಟು ಇ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಬರೀತೀನಿ. ಪ್ಲಸ್ ಸ್ಮಾಲ್ ಆರ್ ಏನು ಬರೀಬೇಕು ನನಗೆ? ಎನ್ ಆರ್ ಬೈ ಎಮ್. ಎನ್ ಆರ್ ಬೈ ಎಮ್ ಅಂತ ಬರಿತೀನಿ. ಓಕೆ, ಆ ಎನ್ ಆರ್ ಬೈ ಎಮ್ ಅಲ್ಲಿ ಇದು ಬೈ ಒನ್ ಇದೆ. ಸೊ ಒನ್ ಇಂಟು ಎಮ್ ಎಷ್ಟಾಯ್ತು? ಹಾಗಾದ್ರೆ ಒನ್ ಇಂಟು ಎಮ್ ಅನ್ನ ಎಮ್ ಆರ್ ಅಂತ ಬರೀತೀನಿ ನ್ಯೂಮರೇಟರ್ಲಿ, ಎಮ್ ಆರ್ ಸೊ ಡಿನಾಮಿನೇಟರ್ಲಿ, ಪ್ಲಸ್ ಇದು ಎನ್ ಆರ್. ಆ ಎಮ್ನ ಮೇಲೆಗಡೆ ತೊಗೊಂಡೋದ್ರೆ ಎಮ್ ಇಂಟು ಎನ್ ಇಂಟು ಇ. ಸೊ ಎಮ್ ಇಂಟು ಎನ್ ಇಂಟು ಇ ಬರುತ್ತೆ. ದಿಸ್ ಕರೆಂಟ್. ಸೊ ಕರೆಂಟ್ನ ಫಾರ್ಮಲ್ಲಿ ಬಂತು ಐ ಇಸ್ ಈಕ್ವಲ್ ಟು ಎಮ್ ಎನ್ ಇ ಡಿವೈಡ್ ಬೈ ಎಮ್ ಆರ್ ಪ್ಲಸ್ ಎನ್ ಆರ್ ಅಂತ ಬರುತ್ತೆ. ಈ ಒಂದು ಈ ಥರ ಕಾಂಬಿನೇಷನ್ ಕೊಟ್ಟರೆ ನಾವು ಈ ಫಾರ್ಮನ್ನ ಯೂಸ್ ಮಾಡ್ಬೋದು. ಓಕೆ, ಸರಿ. ಸೊ ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಏನಪ್ಪ ಅಂತಂದರೆ ಇದರಲ್ಲೇ ಕರೆಂಟ್ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೆ, ಎಷ್ಟು ಮಿನಿಮಮ್ ಬರುತ್ತೆ ಅನ್ನೋದು ಫಾರ್ಮ್ ಐತೆ, ಅದು ಇಲ್ಲೇ ಬರೆದು ಬಿಡ್ತೀನಿ. ಸೊ ಕರೆಂಟ್ ಮ್ಯಾಕ್ಸಿಮಮ್ ಆಗಬೇಕು ಎಷ್ಟಪ್ಪ ಅಂದರೆ ಅದು ಆಯಿತು ಅಂದರೆ ಎನ್ ಇಂಟು ಇ ಡಿವೈಡ್ ಬೈ 2 ಇಂಟು ಕ್ಯಾಪಿಟಲ್ ಆರ್ ಬರೀಬೇಕು. ಐ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಇ ಡಿವೈಡ್ ಬೈ 2 ಇಂಟು ಕ್ಯಾಪಿಟಲ್ ಆರ್. ಅಥವಾ ಐ ಮಿನಿಮಮ್ ಕೇಳಿದ್ರು ಈ ಥರ ಕಾಂಬಿನೇಷನಲ್ಲಿ ಏನಪ್ಪ ಅಂತಂದರೆ ಐ ಮಿನಿಮಮ್ ಇಸ್ ಈಕ್ವಲ್ ಟು ಎಮ್ ಇಂಟು ಕ್ಯಾಪಿಟಲ್ ಇ ಡಿವೈಡ್ ಬೈ ವಾಟ್ 2 ಇಂಟು ಸ್ಮಾಲ್ ಆರ್. ಆರ್ ಅಂದರೆ ಇಂಟರ್ಲೆಷನ್ಸ್, ಎಮ್ ಅಂದರೆ ಎಷ್ಟು ಇದಿದ್ದಾವೆ ಆ ಥರ ರೋಸ್ಗಳು, ಮತ್ತು ಇ ಏನಪ್ಪ ಅಂದರೆ ಇ ಎಮ್ ಎಫ್ ಆಫ್ ಈಚ್ ಸೆಲ್. ಅದೇ ಎಷ್ಟು ಮಾಡ್ಕೊಂಡ್ರೆ ಐ ಮ್ಯಾಕ್ಸ್ ಮತ್ತು ಐ ಮಿನಿಮಮ್ನ ಫಾರ್ಮುಲಾ ಸಹ ನಿಮಗೆ ಸಿಕ್ಕಂಗಾಯ್ತು. ರೈಟ್, ಆದಮೇಲೆ ಬರೋಣ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ವರ್ಕ್. ಈಗ ನಮ್ಗೆ ಗೊತ್ತು ವರ್ಕ್ ಪವರ್ ಇಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್. ಓಕೆ, ಪವರ್ ಇಸ್ ಈಕ್ವಲ್ ಟು ಫಸ್ಟ್ ಫಾರ್ಮುಲಾ ಬರ್ಬೋಣ. ಪವರ್ ಪಿ ಇಸ್ ಈಕ್ವಲ್ ಟು ಏನು? ವಿ ಇಂಟು ಐ. ಓಕೆ, ಸೊ ಅದೇ ರೀತಿ ಪವರ್ ಪಿ ಫಾರ್ಮ್ ಇನ್ನೊಮ್ಮೆ ಬರಿತೀನಿ. ಪವರ್ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐನೇ. ಓಕೆ, ಈಗ ವಿ ಇಂಟು ಐನೇ ಬರ್ತೀನಿ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ನಮ್ಗೆ ಗೊತ್ತು ಇದರಲ್ಲಿ ಓಮ್ಸ್ ಲಾ ಪ್ರಕಾರ. ಸೊ ಐ ಇಂಟು ಆರ್ ಅಂದರೆ ಐ ಸ್ಕ್ವೇರ್ ಇಂಟು ಆರ್. ಈಗ ವಿ ಈಸ್ ಈಕ್ವಲ್ ಟು ಐ ಅಂದರೆ ಏನು? ಐ ಈಕ್ವಲ್ ಟು ವಿ ಬೈ ಆರ್. ಸೊ ವಿ ಇಂಟು ವಿ ಮೀನ್ಸ್ ವಿ ಸ್ಕ್ವೇರ್ ಬೈ ವಾಟ್ ಆರ್. ಸೊ ಇದೇನಪ್ಪ ಅಂದರೆ ಪವರ್ನ ಫಾರ್ಮುಲಾ. ಸೊ ನಮ್ಗೆ ಗೊತ್ತು ಪವರ್ ಓಕೆ, ಸೊ ಪವರ್ ಏನಪ್ಪ ಅಂತಂದರೆ ಸೊ
ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ಓಕೆ, ಸೊ ನಮ್ಗೆ ವರ್ಕ್ ಬೇಕಂದ್ರೆ ಏನು, ವರ್ಕ್ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಂತ ಬರಿತೀವಿ. ಸೊ ಪವರ್ ಅಂದ್ರೆ ಹೆಂಗೆ ಬರಿಬೋದು, ಪವರ್ ಇಸ್ ವರ್ಕ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎನರ್ಜಿ, ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಂತ ಬರಿಬೋದಾ. ಸೊ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಸರ್ಕ್ಯೂಟ್ ಅಲ್ಲಿ ಎನರ್ಜಿ ಲಾಸ್ ಅಂತ ಕೇಳಿದ್ರು ಅಂದ್ರೆ ಪವರ್ ಇಂಟು ಟೈಮ್ ಅಂತ ಬರಿತೀವಿ. ಈಗ ಪವರ್ ಏನೋ ಇಲ್ಲಿ ಬಂದಿದೆ, ಈಗ ಇಲ್ಲಿ I² ಅಂತ ಬಂದಿದೆ, R ಅಂತ ಬಂದಿದೆ, ಇದಕ್ಕೆ ಮಲ್ಟಿಪ್ಲೈ ಬೈ ಟಿ ಮಾಡ್ರಿ. ಅಥವಾ ಎನರ್ಜಿ ಈಸ್ ಈಕ್ವಲ್ ಟು V² ಡಿವೈಡೆಡ್ ಬೈ R, ಇದಕ್ಕೆ ಏನು ಮಾಡೋಣ, ಮಲ್ಟಿಪ್ಲೈ ಬೈ ಟಿ ಮಾಡೋಣ. ಸೊ ಇದು ಸಹ ಏನಪ್ಪ ಅಂತಂದ್ರೆ ಎನರ್ಜಿಯ ಲಾಸ್ ಫಾರ್ಮುಲಾ. ಸೊ I² ಇಂಟು RT ಆರ್ V² ಬೈ R ಇಂಟು ಟಿ. ಸೊ ದೀಸ್ ಟೂ ಆರ್ ಫಾರ್ಮುಲಾಸ್ ಫಾರ್ ವಾಟ್ ಎನರ್ಜಿ ಲಾಸ್ ಇನ್ ದ ಕೇಸ್ ಆಫ್ ವಾಟ್ ಯಾವುದು ಇನ್ ಕೇಸ್ ಆಫ್ ವಾಟ್ ರೆಸಿಸ್ಟೆನ್ಸ್ ಅಂಡ್ ಇಲ್ಲಿ ವೋಲ್ಟೇಜ್ ಹೆಂಗೆ ಕೊಟ್ಟಿರ್ತಾರೆ ಅದರ ಮೇಲೆ ನಾವು ಫಾರ್ಮುಲಾ ಬರಿಬೋದು. ಓಕೆ, ರೈಟ್. ಅದಾದ್ಮೇಲೆ ಬರೋಣ ಕಿರ್ಚಾಫ್ ಲಾ. ಏನು ಕಿರ್ಚಾಫ್ ಲಾ ಏನು ಹೇಳುತ್ತೆ, KCL ಕಿರ್ಚಾಫ್ ಕರೆಂಟ್ ಲಾ ಏನು ಹೇಳುತ್ತಪ್ಪ ಅಂದರೆ, ಒಂದು ಫಾರ್ ಎಕ್ಸಾಂಪಲ್ ಇದೊಂದು ವೈರಿಂಗ್ ಬರುತ್ತೆ, ಮತ್ತು ಇದೊಂದು ವೈರ್ ಈ ಕಡೆ ಹೋಗುತ್ತೆ, ಇನ್ನೊಂದು ವೈರ್ ಹಿಂಗೆ ಬರುತ್ತೆ, ಮತ್ತೊಂದು ವೈರ್ ಹಿಂಗೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಬರೋ ಕರೆಂಟ್ I1, ಈ ಕರೆಂಟ್ ಏನೋ I2, ಈ ಕರೆಂಟ್ ಏನೋ I3, ಈ ಕರೆಂಟ್ ಏನೋ I4 ಅಂತ ಅನ್ಕೊಳ್ಳೋಣ. ಇದಕ್ಕೆ ಕರಿತೀವಿ ಜಂಕ್ಷನ್ ಅಂತ. ವಾಟ್ ವಿ ಕಾಲ್ ಇಟ್ ಇಸ್ ಕಾಲ್ಡ್ ಜಂಕ್ಷನ್. ಸೊ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಎಷ್ಟು ಅಂದರೆ I1, ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಎಷ್ಟು, ಒಂದು I2, ಒಂದು I3, ಏನಂದ್ರೆ I4. ಸೊ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಇಸ್ I1, ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಇಸ್ ವಾಟ್ I2, I3 ಅಂಡ್ I4. ಸೊ I2, I3, I4 ನ ಮೂರನ್ನ ಕೂಡಿಸಿದ್ವಿ ಅಂತ ಅಂದ್ರೆ ನಮಗೇನು ಸಿಗುತ್ತೆ, I1 ಸಿಗುತ್ತೆ, ರೈಟ್. ಸೊ ಅದೇ ರೀತಿ ಈಗ ಕಿರ್ಚಾಫ್ ಕರೆಂಟ್ ಲಾ ಆಯಿತು. ಸೊ ವಿಲ್ ಗೋ ಟು ಕಿರ್ಚಾಫ್ ವೋಲ್ಟೇಜ್ ಲಾ. ಕಿರ್ಚಾಫ್ ವೋಲ್ಟೇಜ್ ಲಾ ಏನು ಹೇಳುತ್ತೆ ನೋಡ್ರಿ, KVL. ಸಿಂಪ್ಲಿ ನಾವು ಒಂದು ಸರ್ಕ್ಯೂಟ್ ಕೊಡ್ತೀನಿ. ಈಗ ಇಲ್ಲಿ ಬರೋಣ, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಆಮೇಲೆ ಒಂದು ರೆಸಿಸ್ಟೆನ್ಸ್. ಇಲ್ಲಿ ಒಂದು ಸರ್ಕ್ಯೂಟ್ ತಗೋಣ, ನೆಗೆಟಿವ್ ಒಂದು ಪಾಸಿಟಿವ್, ಆಮೇಲೆ ತಗೋಣ ಒಂದು ರೆಸಿಸ್ಟೆನ್ಸ್. ಓಕೆ, ಸೊ ಇದರಲ್ಲಿ ಬರುವಂಥ ಕರೆಂಟ್ನ ಬರೀತೀನಿ I1 ಅಂತ, ಇಲ್ಲಿಂದ ಬರೋ ಕರೆಂಟ್ನ ಬರೀತೀನಿ ಅಂತ ಅಂದರೆ I2. ಈ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಬರೀತೀನಿ R1, ಈ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಬರೀತೀನಿ ಎಷ್ಟು R2. ಸೊ ಈಗ ಎರಡು ರೆಸಿಸ್ಟೆನ್ಸನ್ನು ಹಿಂಗೆ ತಗೊಳ್ಳೋ ಬದಲು ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, ಸ್ವಲ್ಪ ಹಿಂಗೆ ತಗೋಣ, ನಾವು ಬರಿತೀನಿ. ಓಕೆ, ಸರಿ. ಸೊ ಇಲ್ಲಾಂದರೆ ಇದು ಅರೇಂಜ್ ಮಾಡಿಬಿಡೋಣ ಕಂಪ್ಲೀಟ್ಲಿ. ಓಕೆ, ಸರಿ ಮಾಡಿದ ತಕ್ಷಣ ಸರಿ ಇಲ್ಲಿ ಏನೋ ಬರಿತೀನಿ. ಸೊ ನೆಗೆಟಿವ್ ಪಾಸಿಟಿವ್ ಮತ್ತೊಂದು ರೆಸಿಸ್ಟೆನ್ಸು, ನೆಗೆಟಿವ್ ಪಾಸಿಟಿವ್ ಇದೊಂದು ರೆಸಿಸ್ಟೆನ್ಸು. ಇದರ EMF E1, ಇದರ EMF E2. ಇಲ್ಲಿಂದ ಬರುವಂಥ ಕರೆಂಟ್ I1, ಇಲ್ಲಿಂದ ಬರೋ ಕರೆಂಟ್ ಎಷ್ಟು I2. ಓಕೆ, ಇದ್ರದ್ದು ರೆಸಿಸ್ಟೆನ್ಸ್ R1, ಇದರ ರೆಸಿಸ್ಟೆನ್ಸ್ R2. ಈ ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ರಿ, ಇದನ್ನು ಜಾಯಿಂಟ್ ಮಾಡ್ಕೊಳ್ರಿ ಹಿಂಗೆ, ಆಯಿತಾ. ಇದನ್ನು ಬೇಕಾದ್ರೆ ಸುಮ್ಮನೆ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ಹಿಂಗೆ ತೊಗೊಳ್ತೀನಿ, ಆಯಿತಾ. ಹಿಂಗೆ ತೊಗೊಂಡ ತಕ್ಷಣ ಈ ಪಾಯಿಂಟ್ನ ಕರಿತೀನಿ A ಅಂತ, ಈ ಪಾಯಿಂಟ್ನ ಕರಿತೀನಿ B ಅಂತ, ಇದನ್ನು ಕರಿತೀನಿ C ಅಂತ, ಇದನ್ನು ಕರಿತೀನಿ D ಅಂತ. ಓಕೆನಾ, ರೈಟ್. ಸೊ ಈಗ ಇಲ್ಲಿ ನಾವು ನೋಡಿದ್ದೀವಿ ಅಂತಂತಂದರೆ ಏನಾಗುತ್ತೆ, EMF KVL ಅಪ್ಲೈ ಮಾಡಬೇಕು. ಸೊ ಕಿರ್ಚಾಫ್ ವೋಲ್ಟೇಜ್ ಲಾ. ಕಿರ್ಚಾಫ್ ವೋಲ್ಟೇಜ್ ಲಾ ಏನು ಹೇಳುತ್ತೆ ಅಂದರೆ, ಫಸ್ಟು ನಾನು ಒಂದು ಡೈರೆಕ್ಷನ್ ತೊಗೊತೀನಿ, ಲೂಪ್ ತೊಗೊತೀನಿ, ABCDA ಅಂತ ಹೋಗ್ಬೇಕು ನಾನು. ಸೊ ABCDA ಅಂತ ಹೋಗೋದಾದರೆ ಏನಾಗುತ್ತೆ ಅಂದರೆ, ಲಿಸನ್, ಇಲ್ಲಿಂದ ನನ್ನ ಡೈರೆಕ್ಷನ್, ಇದು ಡೈರೆಕ್ಷನ್ ಕರಿತೀನಿ ಡೈರೆಕ್ಷನ್ ಆಫ್ ಅಬ್ಸರ್ವೇಷನ್ ಅಥವಾ ಅಬ್ಸರ್ವರ್ ಅಂತ ಕರಿತೀವಿ, ಡೈರೆಕ್ಷನ್ ಆಫ್ ಅಬ್ಸರ್ವರ್ DOO. ಓಕೆ, ಸೊ ಡೈರೆಕ್ಷನ್ ಆಫ್ ಅಬ್ಸರ್ವೇಷನ್ ಏನಾಗುತ್ತೆ ಅಂತಂದರೆ, ನೆಗೆಟಿವ್ ಇಲ್ಲಿಂದ ಶುರು ಮಾಡ್ತೀನಿ, A ಇಂದ B, B ಇಂದ C, C ಇಂದ D, D ಇಂದ A. ಸೊ ಹಿಂಗೆ ಹೋಗ್ಬೇಕಿದ್ದಾಗ ಮೊದಲೇ ನನ್ನ ಜರ್ನಿಯಲ್ಲಿ A ಇಂದ B ಹೋಗ್ಬೇಕಿದ್ದಾಗ ಮೊದಲು ನೆಗೆಟಿವ್ ಬಂತು, ನೆಗೆಟಿವ್ ಆಫ್ ದ ಸೆಲ್ ಬಂತು, ಆಮೇಲೆ ಪಾಸಿಟಿವ್ ಆಫ್ ದ ಸೆಲ್ ಬಂತು. ಹಂಗೆ ಬಂತು ಅಂದರೆ ಮೊದಲು ನೆಗೆಟಿವ್ ಬಂತು ಪ್ಲಸ್ ಪಾಸಿಟಿವ್ ಬಂತು ಅಂತಂದರೆ ನಾವು ಅವಾಗ ಅದನ್ನು E1 ಅಂತ ಕನ್ಸಿಡರ್ ಮಾಡ್ಕೋಬೇಕು, ಪ್ಲಸ್ E1. ಆಮೇಲೆ ಮತ್ತೆ ಹಿಂಗೆ ಬಂದ ತಕ್ಷಣ ಏನಾಯ್ತು, ಮೊದಲು ಪಾಸಿಟಿವ್ ಬಂತು, ಆಮೇಲೆ ನೆಗೆಟಿವ್ ಬಂತು, ಆಮೇಲೆ ಅದನ್ನು E2 ವ್ಯಾಲ್ಯೂ ಇದೆಯಲ್ಲ ಅದನ್ನೇನು ಬರೀಬೇಕು ಅಂದರೆ ಮೈನಸ್ ಬರೀಬೇಕು. ಸೊ ಎರಡನ್ನೂ ಪ್ಲಸ್ ಮತ್ತು ಮೈನಸ್ನ ಆ್ಯಡ್ ಮಾಡಿದ ತಕ್ಷಣ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಇಲ್ಲಿ ಇವೆರಡು ಬರ್ಕ ಮಾಡಬೇಕು. ಸೊ E1 ಮೈನಸ್ E2. ಸೊ ವಿತ್ ಕನ್ವೆನ್ಷನೇ ಬರೆದ್ಬಿಟ್ಟಿದ್ದೀನಿ. ಸೊ ಮೊದಲು ನೆಗೆಟಿವ್ ಬಂದು ಆಮೇಲೆ ಪಾಸಿಟಿವ್ ಬಂದರೆ ಪ್ಲಸ್, ಮೊದಲು ಪಾಸಿಟಿವ್ ಬಂದು ಆಮೇಲೆ ನೆಗೆಟಿವ್ ಬಂದರೆ ಅದನ್ನು ಏನು ಬರೀಬೇಕು, ಮೈನಸ್ ಬರೀಬೇಕು. ಬರೆದಾದ್ಮೇಲೆ ಈಗ IR ಪ್ರಾಡಕ್ಟ್ ಮಾಡೋಣ. ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ R1. ಓಕೆ, ಇನ್ನೊಂದು ರೆಸಿಸ್ಟೆನ್ಸ್ ಯಾವುದೇ ಇಲ್ಲಿ ಈಗ R2 ಇದೆ. R1 ಮತ್ತು R2 ಎರಡು ಬರ್ಕೊಂಬಿಟ್ವಿ. R1 ಅಲ್ಲಿ ಪಾಸ್ ಆಗೋದು ಕರೆಂಟ್ ಎಷ್ಟು I1, R2 ಅಲ್ಲಿ ಪಾಸ್ ಆಗೋದು ಕರೆಂಟ್ ಎಷ್ಟು I2. ಓಕೆ, ಈ ಎರಡು ಕರೆಂಟಲ್ಲಿ ಈಗ ಮಿಡಲಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನಾನು ಪ್ಲಸ್ ಮೈನಸ್ ಏನು ಹಾಕ್ಬೇಕು ಅದು ಆಮೇಲೆ ನೋಡೋಣ. ಈಗ ನನ್ನ ಡೈರೆಕ್ಷನ್ A ಇಂದ B ಹೋಗ್ತಾ ಇದ್ದೀನಿ, ಕರೆಕ್ಟಾ. A ಇಂದ B ಹೋಗಬೇಕು. ನನ್ನ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡು ಸೇಮ್ ಆಗಿರೋದ್ರಿಂದ ಇದನ್ನು ನಾನು ಏನು ತೊಗೊತೀನಿ ಅಂತಂದರೆ ಪ್ಲಸ್ ತೊಗೊತೀನಿ. ಸೀದಾ ಈ ಕಡೆ ಬರೋಣ, B ಇಂದ C ಗೆ ಬರಬೇಕಿದ್ದ, ಓಕೆ ಏನಿಲ್ಲ, C ಇಂದ D ಗೆ ಬರಬೇಕಿದ್ದಾಗ ನಾನು ಹಿಂಗೆ ಅಬ್ಸರ್ವೇಷನ್, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಕರೆಂಟ್ ಹಿಂಗೆ ಬರ್ತಾ ಇದೆ. ಸೊ ಕರೆಂಟು ನನ್ನ ಡೈರೆಕ್ಷನ್ ಎರಡು ಅಪೋಸಿಟ್ ಆಗಿರೋದ್ರಿಂದ ಇಲ್ಲಿ ಏನು ಬರಿತೀನಿ ಅಂದರೆ ನಾನು ಮೈನಸ್ ಅಂತ ಬರಿತೀನಿ. ಸೊ ಹಾಗಾದರೆ E1 ಮೈನಸ್ E2 ಈಸ್ ಈಕ್ವಲ್ ಟು ಏನು ಪ್ಲಸ್ I1 ಮೈನಸ್ I1 R1 ಮೈನಸ್ I2 R2. ಸೊ ತೊಗೊಳ್ಬೇಕಾದಾಗ ಏನು ತೊಗೋಬೇಕು ಡೈರೆಕ್ಷನ್ ಅಂತಂದರೆ, ಸೊ ಮೊದಲು ಎಲ್ಲ EMFನ ಒಂದು ಕಡೆ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು, ಮತ್ತು ಈ ಕಡೆ ಏನು ಮಾಡಬೇಕು ಅಂದರೆ IR ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೋಬೇಕು. EMFನ ಈ ಕಡೆ ಆ್ಯಡ್ ಮಾಡ್ಕೊಳ್ಬೇಕಿದ್ದಾಗ ಏನು ಮಾಡಬೇಕು ಅಂತಂದರೆ, ಸೊ E1 ಮೈನಸ್ E2 ಅಂದರೆ ಯಾವ ಡೈರೆಕ್ಷನ್, ನಮ್ಮ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್, ಸಾರಿ ನಮ್ಮ ದಾರಿಯಲ್ಲಿ ಮೊದಲು ನೆಗೆಟಿವ್ ಬಂದು ಆಮೇಲೆ ಪಾಸಿಟಿವ್ ಬಂದರೆ ಅದನ್ನು
ಪಾಸಿಟಿವ್ ಅಂತ ತಗೋಬೇಕು, ಮೊದಲು ಪಾಸಿಟಿವ್ ಬಂದು ಮತ್ತೆ ನೆಗೆಟಿವ್ ಬಂತಪ್ಪ ಅಂದ್ರೆ ಅದನ್ನೇನು ತಗೋಬೇಕು, ಮೈನಸ್ ತಗೋಬೇಕು. ಸೊ ಈ ರೀತಿ ಮಾಡ್ಕೊಳ್ಬೇಕು. ಸೊ ಮತ್ತೆ ಐ ಆರ್ ಪ್ರಾಡಕ್ಟ್ನ ಬರ್ಕೊಂಡ್ಬಿಟ್ಟು ಐ ಆರ್ ಪ್ರಾಡಕ್ಟ್ ಬರ್ಕೊಂಡ ತಕ್ಷಣ ನಮ್ಮ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡು ಸೇಮ್ ಇದ್ರೆ ಪ್ಲಸ್, ನಮ್ಮ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡು ಆಪೋಸಿಟ್ ಇದ್ರೆ ಏನು ಬರೀಬೇಕು, ಮೈನಸ್ ಬರೀಬೇಕು. ಸೊ ಇದು ಕಿರ್ಚಾಫ್ ವೋಲ್ಟೇಜ್ ಲಾನ ರೂಲ್. ಓಕೆ, ಇದೊಂದು ಕ್ವಾಡ್ರಿಲೇಟರಲ್ ಇರುತ್ತೆ. ಇಲ್ಲಿ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ, ಇಲ್ಲಿ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀವಿ, ಇಲ್ಲಿ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತೀವಿ, ಇಲ್ಲಿ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ತೀವಿ. ಈ ರೆಸಿಸ್ಟರ್ ವ್ಯಾಲ್ಯೂ ಪಿ, ಈ ರೆಸಿಸ್ಟರ್ ವ್ಯಾಲ್ಯೂ ಕ್ಯೂ, ಈ ರೆಸಿಸ್ಟರ್ ವ್ಯಾಲ್ಯೂ ಆರ್, ಈ ರೆಸಿಸ್ಟರ್ ವ್ಯಾಲ್ಯೂ ಎಸ್. ಓಕೆ, ಇದು ಮಿಡಲಲ್ಲಿ ಏನು ಬರ್ದಿರ್ತೀವಪ್ಪ ಅಂತಂದರೆ ಒಂದು ಏನಪ್ಪ ಅಂದರೆ ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿರ್ತೀವಿ. ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಏನು ಮಾಡಿರ್ತೀವಿ ಅಂದರೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸರಿನಾ, ಇರಲಿ. ಈಗ ಇದರಲ್ಲಿ ಕರೆಂಟ್ ಬರುತ್ತೆ ಐ. ಈ ಕರೆಂಟ್ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಈ ಕರೆಂಟ್ I1 ಹೋಗುತ್ತೆ, ಇಲ್ಲಿ ಕರೆಂಟ್ ಹೋಗುತ್ತೆ I2 ಹೋಗುತ್ತೆ. ಇಲ್ಲಿ ಬರೋ ಕರೆಂಟ್ ಯಾವುದು IG, ಇಲ್ಲಿ ಬರೋ ಕರೆಂಟ್ ಯಾವುದು ಅಂದರೆ I3, ಇಲ್ಲಿ ಬರೋ ಕರೆಂಟ್ ಯಾವುದು ಅಂದರೆ I4. ಓಕೆ, ಸೊ ಈ ರೀತಿ 4 ಕರೆಂಟ್ ಸ್ಪ್ಲಿಟ್ ಆಗಿತ್ತು ಅಂತಂದರೆ ನಮಗೆ ಈ ಕರೆಂಟ್ ಥ್ರೂ ಗ್ಯಾಲೋಮೀಟರ್ ಒಂದು ವೇಳೆ IG ವ್ಯಾಲ್ಯೂ 0 ಆಗಿತ್ತು ಅಂತಂದರೆ ಆವಾಗ ನಾವೇನು ಬರಿಬೋದು ಅಂದರೆ P/Q ಈಸ್ ಈಕ್ವಲ್ ಟು R/S ಅಂತ ಬರಿತೀವಿ. ಸೊ P/Q ಈಕ್ವಲ್ ಟು ವಾಟ್, R/S. ಸೊ ದಿಸ್ ಬೈ ದಿಸ್ ಈಸ್ ಈಕ್ವಲ್ ಟು ದಿಸ್ ಬೈ ದಿಸ್, P/Q ಈಕ್ವಲ್ ಟು R/S. ಇದಕ್ಕೆ ಕರಿತೀವಿ ಏನಪ್ಪ ಅಂತಂದರೆ ಬ್ಯಾಲೆನ್ಸ್ಡ್ ಕಂಡೀಷನ್, ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್ ಅಂತ. ಬ್ಯಾಲೆನ್ಸ್ ಕಂಡೀಷನ್ ಆಫ್ ವಾಟ್, ವೀಟ್ಸ್ಟೋನ್ ನೆಟ್ವರ್ಕ್ ಅಂತ. ಸೊ ಇದಕ್ಕೆ ಕರಿತೀವಿ ಬ್ಯಾಲೆನ್ಸ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್. ಇದನ್ನು ಯೂಸ್ ಮಾಡಿಕೊಂಡು ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಏನಪ್ಪ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಮೀಟರ್ ಬ್ರಿಡ್ಜ್. ಸೊ ಮೀಟರ್ ಬ್ರಿಡ್ಜ್ ಇದ್ರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. ಅದು ಹೆಂಗೆ ವರ್ಕ್ ಮಾಡುತ್ತೆ, ಅದು ಏನಿದೆ ಅಂತ ನೋಡ್ತೀನಿ. ಅದು ಹೆಂಗಿರುತ್ತೆ ಅಂತಂದರೆ ಅದು ಇಲ್ಲಿ ಒಂದು ನಿಮಗೆ ಎರಡು ನೀವು ಎಕ್ಸ್ಪೆರಿಮೆಂಟಲ್ಲಿ ಮಾಡಿರ್ಬೋದು PUCಲಿ ನೋಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತದೆ. ಏನಪ್ಪ ಅಂದರೆ ಈ ಥರ ಒಂದು ಬ್ರಿಡ್ಜ್ ಇರುತ್ತೆ, ಈ ಥರ ಒಂದು ನೆಟ್ವರ್ಕ್ ಇರುತ್ತೆ. ಇಲ್ಲಿ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಿರ್ತೀವಿ, ಇಲ್ಲಿ ಒಂದು ಸಹ ರೆಸಿಸ್ಟರ್ ಕನೆಕ್ಟ್ ಮಾಡಿರ್ತೀವಿ. ಇದು ರೆಸಿಸ್ಟೆನ್ಸ್ನ R ಅಂತ ಕರಿತೀವಿ, ಈ ರೆಸಿಸ್ಟೆನ್ಸ್ನ ಏನು ಕರಿತೀವಿ ಅಂದರೆ S ಅಂತ ಕರಿತೀವಿ. ಇದು ನಮ್ಮದು ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಇದು ಏನಪ್ಪ ಅಂತಂದರೆ ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಇದ್ರ ಮಿಡಲಲ್ಲಿ ಒಂದಿರುತ್ತೆ. ಈ ಪಾಯಿಂಟನ್ನು ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಇಲ್ಲಿಗೆ ಜಾಕಿ ಕನೆಕ್ಟ್ ಮಾಡಿರ್ತೀರಿ. ಇಲ್ಲಿಂದ ಇಲ್ಲಿಗೆ ಇದನ್ನ ಪಾಸಿಟಿವ್ ಟರ್ಮಿನಲ್ ಆದ ಬ್ಯಾಟ್ರಿ, ಇದನ್ನ ನೆಗೆಟಿವ್ ಟರ್ಮಿನಲ್ ಆದ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸರಿ, ಓಕೆ. ಈ ಲೆಂತ್ನ ಎಲ್ ಬ್ಯಾಲೆನ್ಸಿಂಗ್ ಲೆಂತ್, ಈ ಕಡೆ ಇರತಕ್ಕಂಥ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟಪ್ಪ ಅಂದರೆ 100 - L ಅಂತ ಕರಿತೀವಿ. ಓಕೆ, ಸೊ ಈಗ ಇದನ್ನ ನಮಗೆ ಗ್ಯಾಲೋಮೀಟರ್ ಮೇಲೆ ಈ ಥರ ಮಾರ್ಕ್ ಮಾಡ್ಕೊಂತ ಹೋಗ್ತೀವಿ. ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಇದು ಮಿಡಲಲ್ಲಿ ಪಾಯಿಂಟ್ ಡಿ ಇರುತ್ತೆ. ಈ ಎ ಇಂದ ಡಿಗೆ ಒಂದು ಬಂದಾಗ ಗ್ಯಾಲೋಮೀಟರ್ಲಿ ಡಿಫ್ಲೆಕ್ಷನ್ 0 ತೋರಿಸ್ಬಿಡ್ತು ಅಂತ ಅನ್ಕೊಳ್ರಿ. ಈ ಲೆಂತ್ ಮತ್ತೆ ಇದು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಕರಿತೀವಿ. ಇದು ರೆಸ್ಟ್ 100 - L. ಸೊ ಅದೇ ನೋಡಿದಾಗ ಇದು ಪಿ ಇದ್ದಂಗೆ, ಇದೊಂಥರ ಕ್ಯೂ ಇದ್ದಂಗೆ. P/Q ಈಕ್ವಲ್ ಟು R/S ಹಿಂಗೆ ಬರಿತೀವಿ ನಾವು. ಹೆಂಗೆ ಬರಿತೀವಿ ಅಂದರೆ P/Q ಈಸ್ ಈಕ್ವಲ್ ಟು R/S ಹಿಂಗೂ ಬರ್ಕೋಬೋದು, R/L. ಸೊ ಈಗ ಅನ್ನೋನ್ ರೆಸಿಸ್ಟೆನ್ಸ್ ಇದು ನಮ್ಗೆ ಈ ವ್ಯಾಲ್ಯೂ ಬೇಕಿತ್ತಪ್ಪ ಅಂದರೆ ಏನು ಮಾಡ್ತೀವಿ, R ಇಸ್ ಈಕ್ವಲ್ ಟು S ಇಂಟು L ಡಿವೈಡ್ ಬೈ ಏನು ಮಾಡ್ತೀವಿ 100 - L ಅಂತ ಬರಿತೀವಿ. ಸೊ ದಿಸ್ ಇಸ್ ದ ವೇ ಹೌ ವಿ ಡಿಟರ್ಮೈನ್ ದ ಯಾವುದು ಅನ್ನೋನ್ ರೆಸಿಸ್ಟೆನ್ಸ್ ಫ್ರಮ್ ಯೂಸಿಂಗ್ ಮೀಟರ್ ಬ್ರಿಡ್ಜ್. ಸೊ ಇದು ಸೆಂಟಿಮೀಟರ್ ಇರಬೇಕು, L ಸೆಂಟಿಮೀಟರ್ ಇರಬೇಕು. ಒಂದು ಮೀಟರ್ ಬರ್ತೀವಿ ಅಂದರೆ R ಇಸ್ ಈಕ್ವಲ್ ಟು S ಇಂಟು L ಡಿವೈಡ್ ಬೈ 1 - L ಅಂತ ಬರ್ಕೊಳ್ತೀವಿ. ಸೊ ಇದು ಒಂದು ವೇಳೆ ಮೀಟರ್ ಇದ್ದಾಗ. ಓಕೆ ಸರ್, ಇದಾಗುತ್ತೆ ಅಂತಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಬ್ಯಾಟ್ರಿ, ಅದಾದಮೇಲೆ ಒಂದು ಕೀ ಕನೆಕ್ಟ್ ಮಾಡಿರ್ತೀವಿ. ಇಲ್ಲಿಂದ ಒಂದು ರಿಯೋಸ್ಟಾಟ್ ಇರುತ್ತೆ. ಇದು ಕೆಳಗಡೆಯಿಂದ ಪೂರ ಒಂದು 4 ಮೀಟರ್ ವೈರ್ ಇರುತ್ತೆ. ಈ ರಿಯೋಸ್ಟಾಟ್ನ ಟಾಪ್ ಎಂಡ್ ಬಂದು ಇಲ್ಲಿ ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಈ ಕಡೆ ಪಾಯಿಂಟ್ನ ತಗೊಂಡು ಒಂದು ಬ್ಯಾಟ್ರಿಯ ಪಾಸಿಟಿವ್ಗೆ ಒಂದು ತೊಗೊಂಡಿರ್ತೀವಿ. ಮತ್ತು ಇದನ್ನು ತಗೊಂಬಂದು ಇನ್ನೊಂದು ಏನಪ್ಪ ಅಂತಂದರೆ ಒಂದು ರೆಸಿಸ್ಟೆನ್ಸ್ ಬಾಕ್ಸ್ ಕನೆಕ್ಟ್ ಮಾಡಿರ್ತೀವಿ RPಗೆ, ಆಯಿತಾ. ಸೊ ಇಲ್ಲಿಂದ ಏನು ಮಾಡಿರ್ತೀವಪ್ಪ ಅಂತಂದರೆ ಒಂದು ಕೀನ ಕನೆಕ್ಟ್ ಮಾಡಿ, ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ, ಇಲ್ಲಿಂದ ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿಕೊಂಡು ಗ್ಯಾಲೋಮೀಟರ್ ತೊಗೊಂಡು ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಸೊ ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಈ ಎಂಟೈರ್ ಸೆಟಪ್ ಇದ್ದರೆ ಇದಕ್ಕೆ ಕರಿತೀವಿ ಏನಪ್ಪ ಅಂದರೆ ಇಲ್ಲಿ ಇದರ ಮೇಲ್ಗಡೆ ಇದು ಕರಿತೀವಿ ಪ್ರೈಮರಿ ಸರ್ಕ್ಯೂಟ್ ಅಂತ, ಇದು ಕರಿತೀವಿ ಸೆಕೆಂಡರಿ ಸರ್ಕ್ಯೂಟ್ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ ಸರ್ಕ್ಯೂಟ್, ಇಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸರ್ಕ್ಯೂಟ್. ಓಕೆ, ಇರಲಿ. ಈಗ ಇದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ನಮ್ಗೆ ಗೊತ್ತು ಓಮ್ಸ್ ಲಾ ಪ್ರಕಾರ ಏನಿದೆ, V ಇಸ್ ಈಕ್ವಲ್ ಟು I ಇಂಟು R. I ಅಂದರೆ I ಹಂಗೆ ಬರೋಣ, R ಅಂದರೆ ಗೊತ್ತು ರೋ ಇಂಟು L ಡಿವೈಡ್ ಬೈ A. ಓಕೆ, ಸೊ I ಅನ್ನೋದು, ರೋ ಅನ್ನೋದು, A ಅನ್ನೋದು ಒಂದು ಪರ್ಟಿಕ್ಯುಲರ್ ಈ ಇದರಲ್ಲಿ ಪಾಸ್ ಆಗೋದು ಅಂತ ಕರೆಂಟನ್ನು ನಾವು ಇಲ್ಲಿ ರಿಯೋಸ್ಟಾಟ್ ಮುಖಾಂತರ ಏನಪ್ಪ ಅಂತಂದರೆ ಕಂಟ್ರೋಲ್ ಮಾಡಿ ನಾವು ಐನ ಫಿಕ್ಸ್ಡ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಗೋ ರೀತಿ ಮಾಡ್ತೀವಿ. ರೋ ಅನ್ನೋದು ಒಂದು ಮೆಟೀರಿಯಲ್ನ ರೆಸಿಸ್ಟಿವಿಟಿ, ಅದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಎ ಅನ್ನೋದು ಏರಿಯಾ ಕ್ರಾಸ್ ಸೆಕ್ಷನ್ ಅಂತ ವೈರಲ್ಲಿ ಯೂಸ್ ಮಾಡಿರ್ತೀವಿ. ಟಂಗ್ಸ್ಟನ್ ಅಥವಾ ಯಾವುದಾದ್ರೂ ಒಂದು ಟಂಗ್ಸ್ಟನ್ ಅಥವಾ ಕಾನ್ಸ್ಟೆಂಟ್ ವೈರ್ನ ಯೂಸ್ ಮಾಡಿರ್ತೀವಿ. ಅದರದ್ದು ಏರಿಯಾ, ಅದರದ್ದು ರೆಸಿಸ್ಟಿವಿಟಿ, ಆದಮೇಲೆ ಅದರಲ್ಲಿ ಪಾಸ್ ಆಗುವಂಥ ಕರೆಂಟ್, ಈ ಮೂರು ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನು ಬರಿತೀವಿ ಫೈ ಅಂತ. 5 ಇಂಟು L. ಈ 5 ಅಂದರೆ ಏನಪ್ಪ ಅಂತಂದರೆ ಇದು ಕರಿತೀವಿ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ವಾಟ್ ವಿ ಕಾಲ್ ಇಟ್ ಆಸ್
ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಪ್ಪ ಅಂತಂದ್ರೆ ಏನು ಅಂದರೆ, ಸೊ ಫೈ ಈಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಎಲ್. ಫೈ ಈಸ್ ಈಕ್ವಲ್ ಟು ವಾಟ್? ವಿ ಡಿವೈಡ್ ಬೈ ಎಲ್. ಸೊ ಅಥವಾ ಫೈ ಈಸ್ ಈಕ್ವಲ್ ಟು ಹೆಂಗೂ ಬರೀಬೋದು, ಫೈ ಈಸ್ ಈಕ್ವಲ್ ಏನಪ್ಪ ಅಂದರೆ ಐ ಇಂಟು ರೋ ಡಿವೈಡ್ ಬೈ ಎ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಫೈ. ಸೊ ಫೈ ಈಸ್ ಈಕ್ವಲ್ ಟು ಐ ಇಂಟು ರೋ ಡಿವೈಡ್ ಬೈ ಎ ಅಂದರೆ ಏರಿಯಾ, ರೋ ಅಂದರೆ ರೆಸಿಸ್ಟಿವಿಟಿ, ಅಂದರೆ ಕರೆಂಟ್. ಓಕೆ, ಸೊ ಈಗ ಅದನ್ನು ನಾವು ಹೆಂಗೆ ಬರಿಬೋದು ಅಂದರೆ, ಈ ಈಕ್ವೇಷನ್ ಪ್ರಕಾರ ನೋಡಿದ್ರೆ ವಿ ಈಸ್ ಈಕ್ವಲ್ ಟು ಫೈ ಇಂಟು ಎಲ್, ಅಥವಾ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಟ್? ಎಲ್. ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲ್. ಅಂದರೆ ಎಲ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ವಿ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಪೊಟೆನ್ಷಿಯೋಮೀಟರ್ನ ಏನಪ್ಪ ಅಂದರೆ ಪ್ರಿನ್ಸಿಪಲ್. ಓಕೆ, ಈಗ ಈ ಪೊಟೆನ್ಷಿಯೋಮೀಟರ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಎರಡರನ್ನ ಯೂಸ್ ಮಾಡ್ತೀವಿ. ಒಂದು ಯಾವುದು ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಇಂಟರ್ನಲ್ ರೆಸಿಸ್ಟೆನ್ಸ್ನ ಫಾರ್ಮುಲಾ ಡೈರೆಕ್ಟ್ಲಿ ಬರ್ಬಿಡ್ತೀನಿ ನಾನು. ಸ್ಮಾಲ್ ಆರ್ ಇಸ್ ಈಕ್ವಲ್ ಏನಪ್ಪ ಅಂದರೆ ಆರ್ ಇನ್ ದ ಬ್ರಾಕೆಟ್ L1 ಮೈನಸ್ L2 ಡಿವೈಡೆಡ್ ಬೈ ವಾಟ್? L2. L1 ಮೈನಸ್ L2 ಡಿವೈಡೆಡ್ ಬೈ ವಾಟ್? L2. L1 ಏನಪ್ಪ ಅಂತಂದರೆ ಬ್ಯಾಲೆನ್ಸಿಂಗ್ ಲೆಂತ್ ವಿಂದ ಇಲ್ಲಿ ಕೆ, ಇದು K1. ಓಕೆ, K1 ಕ್ಲೋಸ್ ಓಪನ್ ಆಗಿದ್ದಾಗ ಆವಾಗ ಬ್ಯಾಲೆನ್ಸಿಂಗ್ ಲೆಂತ್ L1. L2 ಅಂತಂದ್ರೆ K1 ಅಂತ ಇದೆಯಲ್ಲ ಅದು ಕ್ಲೋಸ್ ಆದಾಗ ಇರ್ತಕ್ಕಂಥ ಬ್ಯಾಲೆನ್ಸಿಂಗ್ ಲೆಂತ್. ಸೊ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇಂಟು L1 ಇದು ಬ್ರಾಕೆಟ್ L1 ಮೈನಸ್ L2 ಡಿವೈಡೆಡ್ ಬೈ L2. ಇದು ಯಾವುದಕ್ಕೆ ಅಂತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಇರ್ತಕ್ಕಂಥ ಫಾರ್ಮುಲಾ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋ ಫಾರ್ಮುಲಾ ಏನಪ್ಪ ಅಂದರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಇನ್ ದ ಬ್ರಾಕೆಟ್ L1 ಮೈನಸ್ L2 ಡಿವೈಡೆಡ್ ಬೈ ವಾಟ್? L2. ಓಕೆ, ರೈಟ್. ನೆಕ್ಸ್ಟ್ ಇದನ್ನೇ ಇನ್ನೊಂದು ರೀತಿಯಲ್ಲಿ ಸಹ ನಾವು ಬರಿತೀವಿ. ಹೆಂಗೆ ಬರಿತೀವಪ್ಪ ಅಂತಂದರೆ, ಈಗ ಸೇಮ್ ಇದೆ, ಪಾಸಿಟಿವ್ ನೆಗೆಟಿವ್, ಇಲ್ಲೊಂದು ಕೀ ಮತ್ತು ಇಲ್ಲೊಂದು ರಿಯೋಸ್ಟ್ಯಾಟು ಮತ್ತು ಹಿಂಗೆ ಮಾಡಿಕೊಂಡು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀವಿ. ಇದನ್ನು ಒಂದು ಏನು ಮಾಡ್ತೀವಿ, ಬ್ಯಾಟ್ರಿ ಪಾಸಿಟಿವ್ ಮತ್ತು ನೆಗೆಟಿವ್ಗೆ, ಮತ್ತು ಇನ್ನೊಂದು ಸೆಲ್ ಕನೆಕ್ಟ್ ಮಾಡ್ತೀವಿ, ಪಾಸಿಟಿವ್ ಮತ್ತು ನೆಗೆಟಿವ್ನ. ಇದು ತಗೊಂಬಂದು ಒಂದು ಕೀ ಕನೆಕ್ಟ್ ಮಾಡ್ತೀವಿ, ಇದನ್ನು ತಗೊಂಡು ಇನ್ನೊಂದು ಕೀ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿಂದ ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡ್ಕೊಂಡು ಗ್ಯಾಲೋಮೀಟರ್ನ ಇಲ್ಲಿಗೆ ಹೋಗಿ ತೊಗೊಂಡು ಹೋಗ್ತೀವಿ. ಕರೆಕ್ಟಾ? ಇಲ್ಲಿ ಬರಿತೀವಿ E1, ಇದು ಬರಿತೀವಿ ಏನಪ್ಪ ಅಂತಂದರೆ E2, ಇದು K1, ಇದು K2, ಇದು K. ಓಕೆ, ಇದು EMFನ ಈ ವ್ಯಾಲ್ಯೂ, ಇದು ರಿಯೋಸ್ಟಾಟ್ನ ವ್ಯಾಲ್ಯೂ. ಓಕೆ, ಸೊ ಹಿಂಗೆ ಬರೆದಾಗ ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಓಕೆ, ಸೊ ಈಗ ಈ ಬ್ಯಾಲೆನ್ಸಿಂಗ್ ಲೆಂತನ್ನು ಫಸ್ಟು ಈ ಕೀ1 ಕ್ಲೋಸ್ ಮಾಡಿದಾಗ ಈ ಸೆಲ್ ವರ್ಕ್ ಆಗಿರುತ್ತೆ, ಕೀ2 ಕ್ಲೋಸ್ ಮಾಡಿದಾಗ ಈ ಸೆಲ್ ವರ್ಕ್ ಆಗಿರುತ್ತೆ. ಸೊ E1 ಇಸ್ ಈಕ್ವಲ್ ಬರಿಬೋದು ಅಂದರೆ 5 ಇಂಟು L1 ಅಂತ ಬರಿತೀವಿ. E2 K2 ಓಪನ್ ಆಗಿ K1 ಕ್ಲೋಸ್ ಮಾಡಿದಾಗ, K2 ಕ್ಲೋಸ್ ಮಾಡಿ K1 ಓಪನ್ ಮಾಡಿದಾಗ E2 ಏನಾಗುತ್ತೆ ಅಂತಂದರೆ 5 ಇಂಟು L2 ಅಂತ ಕರಿತೀವಿ. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಈ ಈಕ್ವೇಷನ್ 1 ಮತ್ತು 2ನ ಡಿವೈಡ್ ಮಾಡಿದ್ವಿ ಅಂತಂದರೆ E1 ಬೈ E2 ಇಸ್ ಈಕ್ವಲ್ ಏನಪ್ಪ ಅಂತಂದರೆ 5 ಇಂಟು L1 ಡಿವೈಡ್ ಬೈ 5 ಇಂಟು L2 ಅಂತ ಬರ್ತೀವಿ. 5 ಕ್ಯಾನ್ಸಲ್. ಸೊ E1 ಬೈ E2 ಇಸ್ ಈಕ್ವಲ್ ಏನಪ್ಪ ಅಂತಂದರೆ L1 ಬೈ L2. ಸೊ ಈ ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂತಂದರೆ, ನಾವು ಎರಡು ಸೆಲ್ಸ್ ಅನ್ನ ಕಂಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಅದು ಕಾಲ್ಡ್ ಆಸ್ ಕಂಪೇರಿಸನ್ ಆಫ್ ವಾಟ್? EMF. ಸೊ ಕಂಪೇರಿಸನ್ ಆಫ್ EMF ಈಗ ಫಾರ್ಮುಲಾ ಯೂಸ್ ಮಾಡ್ತೀವಪ್ಪ ಅಂದರೆ E1 ಬೈ E2 ಇಸ್ ಈಕ್ವಲ್ ಟು ವಾಟ್? L1 ಬೈ L2. ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಇದು ನಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿಯ ಕಂಪ್ಲೀಟ್ ಸಿನಾಪ್ಸಿಸ್ ಪಾರ್ಟ್.